श्रीगुरुभ्यो नमः। हरिः ओम्। जातवेदसे सुनवामसो ममराति यतो निदहाति वेदः स्वस्तिभिरति दुर्गाणि विश्वा ऊष पृथ्वी बहुलान भूमि भवातु काय तनयाय शय्यो विश्वानि न दुर्गः जातवेद सिन्धुन्ननाव दुरितातिपर्षि अग्ने अत्रिमं मनसा गृहाणो स्माकं भोजहिता तनूनां कृतनाचितगं सहमानमुग्रमग्निकं कुवेम परमा सधस्तात् सनपर्षदति दुर्गाणि विश्वा श्यामदेवो अतिदुरितात्यग्निः प्रत्नोषि महीभ्यो अध्वरे सदा च होता नव्यस्य सत्स्वे स्वाञ्चान्ये तनुमं विप्रयस्वा स्मग्धं च सौभगमायजस्व रोभे जुष्टमयुजो निषिक्तम् अवेत्र विष्णो
ಅಡ್ಜಸ್ಟ್ ಮಾಡ್ಕೊ ಸ್ವಲ್ಪ ಸುತ್ತಿದೆ. ದೊರಕಿತು ಧರಣಿಗೆ ಸಿರಿವರ ಇಂದು, ದೊರಕಿತು ಧರಣಿಗೆ ಸಿರಿವರ ಇಂದು, ದೊರಕಿತು ಧರಣಿಗೆ ಸಿರಿವರ ಇಂದು. ಕರುಣೆಯ ಮೂರ್ತಿ ಶಾರದೆ ಒಂದು, ದೊರಕಿತು ಧರಣಿಗೆ ಸಿರಿವರ ಇಂದು, ದೊರಕಿತು ಧರಣಿಗೆ
राम कृष्ण तपो सूर्य किरण बिंब चंद्रिके होताई अंबिके राम कृष्ण तपो सूर्य किरण बिंब चंद्रिके राम
ಶಾರದೆ ನಿನ್ನ ನಂಬಿದೆ ಪಾರವಿಲ್ಲದ ಭವ ಸಮುದ್ರದಿ ಪಾರವಿಲ್ಲದ ಭವ ಸಮುದ್ರದಿ ಪಾರುಗಾಣಿಸು ಬೇಡುವೆ ಶಾರದಾಯಿನಿ ನೀನು ತಾಯಿ ಶಾರದೆ ನಿನ್ನ ನಂಬಿದೆ ಶಾರದಾಯಿನಿ ನೀನು ತಾಯಿ ನಿನ್ನ ಕರುಣ ಕಟಾಕ್ಷವಂದೆ ಸಾಕು ಎನಗಿ ಜಗದೊಳು ನಿನ್ನ ಕರುಣ ಕಟಾಕ್ಷವಂದೆ ಸಾಕು ಎನಗಿ ಜಗದೊಳು ನಿನ್ನ ಕರುಣ ಕಟಾಕ್ಷವಂದೆ ಸಾಕು ಎನಗಿ ಜಗದೊಳು ಎನ್ನ ಕರವನು ಪಿಡಿದು ನಡೆಸುವೆ ಎನ್ನ ಕರವನು ಪಿಡಿದು ನಡೆಸುವರಾರು ಇಲ್ಲ ಧರೆಯೊಳು ಎನ್ನ ಕರವನು ಪಿಡಿದು ನಡೆಸುವರಾರು ಇಲ್ಲ ಧರೆಯೊಳು ಶಾರದಾಯಿನಿ ನೀನು ತಾಯಿ ಶಾರದೆ ನಿನ್ನ ನಂಬಿದೆ ಶಾರದಾಯಿನಿ ನೀನು ತಾಯಿ ಮನದಿ ನಿನ್ನ ಸ್ಮರಣೆ ಇರಲಿ ಶಿರವು ನಿನ್ನ ಚರಣ ಕೆರಗಲಿ ಮನದಿ ನಿನ್ನ ಸ್ಮರಣೆ ಇರಲಿ ಶಿರವು ನಿನ್ನ ಚರಣ ಕೆರಗಲಿ ದಹಿಸಿ ಹೋದರು ದೇಹ ತಾನು ದಹಿಸಿ ಹೋದರು ದೇಹ ತಾನು ಆತ್ಮ ನಿನ್ನಲ್ಲಿ ಸೇರಲಿ ಶಾರದಾಯಿನಿ ನೀನು ತಾಯಿ ಶಾರದೆ ನಿನ್ನ ನಂಬಿದೆ ಶಾರದಾಯಿನಿ ನೀನು ತಾಯಿ ಶಾರದೆ ನಿನ್ನ ನಂಬಿದೆ ಪಾರವಿಲ್ಲದ ಭವ ಸಮುದ್ರದಿ ಪಾರವಿಲ್ಲದ ಭವ ಸಮುದ್ರದಿ ಪಾರು ಬೇಡುವೆ ಶಾರದಾಯಿನಿ ನೀನು ತಾಯಿ ಶಾರದೆ ನಿನ್ನ ನಂಬಿದೆ ಶಾರದಾಯಿನಿ ನೀನು ತಾಯಿ ಭಗವಂತನಲ್ಲಿ ದೇವರಲ್ಲಿ ಮೂರು ವಿಧ. ಒಂದು ಉಗ್ರ ರೂಪ, ನರಸಿಂಹಾವತಾರ ಉಗ್ರ ರೂಪ, ಉಗ್ರ ರೂಪ. ಮತ್ತೊಂದು ಉದಾಹರಣೆ ಕೊಡಬೇಕಂದ್ರೆ ಅದೇ ಭಗವಂತನನ್ನ ನಾವು ಪ್ರಾರ್ಥಿಸ್ಕೊಳ್ಳುವಾಗ ಜ್ಞಾನಮೂರ್ತಿಯಾಗಿ ಪ್ರಾರ್ಥಿಸ್ಕೊಳ್ತೀವಿ. ಆ ದೇವರಿಗೆ ಜ್ಞಾನಮೂರ್ತಿ ಅಂತ ಕರಿತೀವಿ.
ಆ ಭಗವಂತನನ್ನು ಪ್ರಾರ್ಥಿಸ್ಕೊಳ್ತೀವಿ. ಬುದ್ಧಿ ಕೊಡು, ಜ್ಞಾನ ಕೊಡು, ವೈರಾಗ್ಯ ಕೊಡು ಎಲ್ಲ ಪ್ರಾರ್ಥಿಸ್ಕೊಳ್ತೀವಿ. ಮತ್ತೊಂದು ವಿಧ ಧ್ಯಾನ ಮೂರ್ತಿ, ಉಗ್ರಮೂರ್ತಿ, ಜ್ಞಾನಮೂರ್ತಿ, ಧ್ಯಾನ ಮೂರ್ತಿ. ಅವರವರ ಮನಸ್ಸಿನ ಭಾವನೆಗೆ ತಕ್ಕ ಹಾಗೆ ಅವರು ಪ್ರಾರ್ಥಿಸ್ಕೊಳ್ತಾರೆ. ಉಗ್ರಮೂರ್ತಿನೇನೆ ಯಾರು ಬಿಡುವುದಿಲ್ಲ. ಅವ್ರು ಹೋಗ್ತಾರೆ, ಅಲ್ಲಿ ಪ್ರಾರ್ಥಿಸ್ಕೊಳ್ತಾರೆ, ಹೀಗೆ ಮಾಡ ಹಾಗೆ ಮಾಡೋ, ಅವ್ನು ಹೀಗೆ ನಂಗೆ ಮಾಡೋದಂತಂದು. ಆ ದೇವರು ಹಾಗೆ ಇರುತ್ತೆ. ಇನ್ನೊಂದು ಪಂಗಡ ಇದೆ, ಅದು ಗುರುಮೂರ್ತಿ. ಇವತ್ತು ಶಾರದಾದೇವಿಯರ 172ನೇ ಜನ್ಮದಿನೋತ್ಸವದ ಅರ್ಥ ತೆಗೆದುಕೊಳ್ಳಿ. ನಮಗೆ ಜ್ಞಾನಮೂರ್ತಿ ಬಹಳ ಮುಖ್ಯ. ನಮಗೆ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶ್ಲಾಕಯ, ಆ ಒಂದು ಅಜ್ಞಾನವನ್ನು ದೂರ ಮಾಡಲಿಕ್ಕೆ ಪ್ರಾರ್ಥನೆ ಮಾಡಿಕೊಡ್ತೀವಿ ನಾವು. ನಮಗೆ ಉಗ್ರಮೂರ್ತಿದೇನು ನೆಸೆಸಿಟಿ ಇಲ್ಲ. ಪ್ರಹ್ಲಾದನಿಗಿತ್ತು. ಯಾಕೆ ಅಂದರೆ ಅವರ ಆ ಹಿರಣ್ಯಕಶಿಪುವಿನ MOU, ಮೆಮೊರಂಡ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಹಂಗೆ ಇತ್ತು. 3 ಜನ್ಮನ ನೋಡಿ ತಮಾಷೆ. ಬಡ ಬ್ರಾಹ್ಮಣರ ಆ ಒಂದು ಅಯ್ಯೋ ಅವ್ರ ಅಣ್ಣಂಗೆ ಹೇಳ್ತದೆ, ದಾದಾ ದೇಕುಂತು ಕೀ ಹಚ್ಚೆ ಕ್ಯೋತೋ ಬಾಲು ಹಚ್ಚೆ ಅಂತ ಹೇಳ್ತಾರೆ. ಇದೆಲ್ಲ ನೋಡ್ತಾ ಇರುವಾಗ ಮದುವೆ ಆಗ್ಬಿಡುತ್ತೆ. ಮದುವೆ ಆದಮೇಲೆ ಆ ಮಗು ಇದ್ಯಾವುದೋ ಆಟ ಥರ ಎಲ್ಲ ಸುತ್ತಕೊಂಡೆಲ್ಲ ಸುಸ್ತಾಗಿ ಮಲ್ಕೊಂಡ್ಬಿಡುತ್ತೆ ಆ ಮಗು. ಆ ಮಲಗಿದ್ದ ಮಗುನ ತಗೊಂಡೋಗಿ ಅವರು ಒಂದು ಮಲಗುವ ಸ್ಥಳದಲ್ಲಿ ಎಲ್ಲರೂ ಮಲಗಿರ್ತಾರೆ, ಮಗುನ ಮಲಗಿಸ್ತಾರೆ. ಚಂದ್ರಮಣಿ ದೇವಿ ಪ್ರಾಬ್ಲಮ್ ಈಗ ಏನಂದರೆ ಒಡವೆ ವಾಪಸ್ ಕೊಡ್ಬೇಕಲ್ಲ. ಅವ್ರಿಗೆ ಹೇಳ್ಬಿಟ್ಟಿದ್ದೆ ಸಂಜೆ ಕೊಟ್ಬಿಡ್ತೀವಿ ಅಂತ. ಸೊ ಮಗು ಮಲಗಿದ್ರೆ ಮ್ಯಾತಿಗೆಲ್ಲ ಬಿಚ್ಚಿಕೊಡ್ತಾಳೆ ನೋಡಿ. ಶಾರದಾ ದೇವಿ ಅಂದರೆ 5 ವರ್ಷದ ಮಗುವಿನ ಮೇಲಿರುವಂಥ ಎಲ್ಲ ಚಿನ್ನಾಭರಣ ಬಿಚ್ಚಿಬಿಟ್ಟು ಕಟ್ಟಿಕೊಂಡು ಅವ್ರ ಮನೆಗೆ ಹೋಗಿ ಬಾಗಿಲು ತೆಗಿತಾರೆ. ಅವ್ರು ಯಾಕಮ್ಮ, ಅಯ್ಯೋ ನಮಗೆ ಬೇಡಪ್ಪ, ಬ್ರಾಹ್ಮಣರು ನಾವು, ಮತ್ತೊಬ್ಬರ ಆಸ್ತಿ ಬೇಡ, ಚಿನ್ನ ನೀವು ಕೊಟ್ಟಿದ್ರಿ ಅದು ವಾಪಸ್ ಕೊಟ್ಬಿಡ್ತಾ ಇದ್ದೀನಿ, ತಗೊಂಬಿಡಿ ಅಂತ ಕೊಟ್ಟು ಬಿಡ್ತಾರೆ. ಮಗು ಮಲಗಿರುತ್ತೆ. ಬೆಳಗ್ಗೆ ಎದ್ದೇಳುತ್ತೆ ಮಗು. ಎದ್ಬಿಟ್ಟು ಏನು ಮಾಡುತ್ತೆ, ಎಲ್ಲ ಖಾಲಿ. ಸೊ ತೋಡಿ, ಅಹಿರ್ ಬಹಿರು, ಗುರ್ಜರಿ ತೋಡಿ ಎಲ್ಲ ರಾಗ ಶುರು ಮಾಡುತ್ತೆ ಮಗು. ಮನೆಯಲ್ಲಿ ದೊಡ್ಡ ಜಗಳ ಆಗುತ್ತೆ. ಏನ್ ಜಗಳ? ಕೊಟ್ಟಿದ್ದ ಆ ಚಿನ್ನದ ಆಭರಣಗಳನ್ನೆಲ್ಲ ಎತ್ಕೊಂಡ್ಬಿಟ್ರಲ್ಲ ಇವರು, ಗಂಡು ಕಡೆಯವರು, ಇದೇನಿದು ಅಂಥೇಳಿ ಗಲಾಟೆ ಮಾಡ್ತಾರೆ. ಶ್ರೀರಾಮಕೃಷ್ಣರು ಹಲ್ಲುಜ್ಜದು ಗೊತ್ತಲ್ಲ ನಿಮಗೆ, ಹಳೆ ಕಾಲದ ಹಲ್ಲುಜ್ಜದು, ಬೇವಿನ ಕಡ್ಡಿ, ಅದು ಹಿಂಗೆ ಏನು ಗಲಾಟೆ ಅದು ಅಂತ. ಆ ಮಗುನ ಕರ್ಕೊಂಡು ಹೋಗ್ಬಿಡ್ತಾ ಇದ್ದಾರಂತೆ ಅವ್ರ ಅಣ್ಣ. ನೀವು ಮದುವೆ ಆಗಿದ್ರಲ್ಲ ಆ ಮಗು. ಹೇಳ್ದೇನ ನಾನೇನೋ ಅಂದ್ಕೊಂಡೆ ತಾನೆ. ಆಮೇಲೆ ಅಲ್ಲ, ನೆನ್ನೆ ಮದುವೆ ಲಗ್ನ ಆಗಿತ್ತಲ್ಲ, ಆ ಮಗುನ ಕರ್ಕೊಂಡು. ಅಯ್ಯೋ ಬಿಡು, ಅವ್ರ ಅಣ್ಣ ಅಷ್ಟು ಗಲಾಟೆ ಮಾಡ್ತಾನೆ. ಮದುವೆ ಆಯ್ತಲ್ಲ, ಕರ್ಕೊಂಡೋಗ್ಲಿ ಬಿಡು, ಕರ್ಕೊಂಡೋಗ್ಲಿ ಬಿಡು, ಮದುವೆ ಆಯ್ತಲ್ಲ. ಅಂಥ ಜೀವನ ಆರಂಭ ಮಾಡಿದ ಶಾರದಾ ದೇವಿಯವರು ಅಲ್ಲೇ ಇರ್ತಾರೆ, ಜಯರಾಮ ಬಾಟಿ ಅಂತ ಅಲ್ಲಿ ಹಳ್ಳಿ. ಆದರೆ ಎಷ್ಟೇ ಆದರೂ ಹೆಣ್ಣಲ್ವಾ, ಅದಕ್ಕೆ ಒಂದು ಹೃದಯ ಇದೆ, ಮನಸ್ಸಿದೆ. ಜನ ಮಾತಾಡ್ಕೋತಾರೆ, ನೋಡಲ್ಲಿ ಹೋಗ್ತಿದ್ದಲ್ಲ ಹುಡುಗಿ, ಹುಚ್ಚನ ಮದುವೆ ಮಾಡಿಸಿದ್ದಾರೆ ಅಂತ ಶುರು ಮಾಡ್ತಾರೆ. ಎಂಥ ನೋವಿರ್ಬೋದು ನೋಡಿ. ಒಂದು ಮಾತು ಹೇಳ್ತೀನಿ ಕೇಳಿ ನಿಮಗೆ, ಎಂಥ ಕಷ್ಟ ಬೇಕಾದ್ರೂ ನಾವು ಅನುಭವಿಸೋಣ. ಈ ಜನರ ಮಾತಿದೆಯಲ್ಲ, ಅದು ಭಯಂಕರ ವಿಷ. ಅದು ವಿಷಕ್ಕಿಂತಲೂ ಅಪರಾಧ. ಚುಚ್ಚಿ ಇಡ್ತಾರೆ. ಅವು ಅಷ್ಟೊತ್ತಿಗೆ ಟೀನೇಜ್, 14, 15, 16 ಬಂದಿರ್ತಾಳೆ. ಈ ಶ್ರೀರಾಮಕೃಷ್ಣ ಅಲ್ಲಿ ಕಲ್ಕತ್ತಾದಲ್ಲಿ ಭವತಾರಿಣಿ ದೇವಸ್ಥಾನದಲ್ಲಿ ಅವ್ರ ಪಾಡವರು ಜಗನ್ಮಾತೆ ಹತ್ರ ಇರ್ತಾರೆ, ಅವ್ರ ಹತ್ರ ಒಂದಾಗ್ಬಿಡ್ತಾರೆ. ಇಲ್ಲಿ ಜನ ನೋಡ ಎಷ್ಟು, ಅಯ್ಯೋ ಕೈ ತೊಳ್ಕೊಂಡು ನೋಡ್ಬೇಕು ಆ ಮಗುನ. ಆ ಮಗುನ ಮಾತಾಡ್ಸಿದ್ರೆ ಏನೋ ಅಷ್ಟು ಚೆನ್ನಾಗಿರೋ ಮಗು, ಹುಚ್ಚಿನ ಮದುವೆ ಮಾಡಿಬಿಟ್ಟಿದ್ದಾರೆ, ಹುಚ್ಚಿನ ಮದುವೆ ಅಂತ ಹೇಳ್ತಾರೆ. ಎಷ್ಟಂತ ಕೇಳ್ತಾಳೆ ಈ ಹೆಣ್ಮಗು. ಅವ್ರ ತಂದೆ ಕೇಳ್ತಾರೆ, ಅಪ್ಪ ನನ್ನ ಕರ್ಕೊಂಡೋಗಿ ನನ್ನ ಗಂಡನ ಮನೆಗೆ ಬಿಚ್ಚಿಬಿಡು. ಕೇಳೋಕ್ಕಾಗಲ್ಲ ನಾನು. ಆ ಮಗು, ಆಗಿನ ಕಾಲ
ಬಸ್ ಇಲ್ಲ, ಮತ್ತೊಂದಿಲ್ಲ, ಮುಗಿದೊಂದಿಲ್ಲ, ನಡ್ಕೊಂಡು ಹೋಗ್ಬೇಕು. ಜಾಸ್ತಿ ದೂರ ಇಲ್ಲ, 60 ಮೈಲಿ ಅಷ್ಟೇ. ಕಲ್ಕತ್ತಾಗೆ ಇವರಿದ್ದ ಸ್ಥಳದಿಂದ ನಡ್ಕೊಂಡ್ ಬರ್ತಾರೆ. ತಂದೆಗೆ ನೋವಿದೆ. ಮಗು ಕಣ್ಣಲ್ಲಿ ನೀರು ಹಾಕಿ, ಕಣ್ಣಲ್ಲಿ ಕೈ ತೊಳ್ಕೊಳ್ತಾ ಇಲ್ಲ ಕಣ್ಣೀರಲ್ಲಿ. ಬಾಮ್ಮ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗ್ತಾರೆ. ಆಗಿನ ಕಾಲ ನೋಡಿ, ರಾತ್ರಿ ಆಗ್ತಾ ಥೆಲೋ ಬೆಲೋ ಅಂತ ಒಂದು ಸ್ಥಳ, ಥೆಲೋ ಬೆಲೋ ಅಂತ. ಆ ಸ್ಥಳಕ್ಕೆ ಬಂದಾಗ ರಾತ್ರಿ ಇರುತ್ತಲ್ಲ, ಭಯವಾಗಿ ಅಲ್ಲೊಂದು ಗುಡಿಸಲು ಥರ ಇರುತ್ತೆ, ಅಲ್ಲಿ ಇಳ್ಕೊಳಕ್ಕೆ ಪ್ರಯತ್ನ ಪಡ್ತಾರೆ. ಅಷ್ಟೊತ್ತಿಗೊಬ್ರು ಡಕಾಯಿತಿ ಗ್ರೂಪ್ ಬರುತ್ತೆ, ಬಂದ್ಬಿಟ್ಟು ದೊಡ್ಡ ಗಲಾಟೆ ಮಾಡಿದ್ರು. ಆಗ ಆ ಡಕಾಯಿತನ ಹತ್ರ ಶಾರದಾದೇವಿಯವರು ಮಾತಾಡ್ತಾರೆ. ಯಾಕಪ್ಪ ತೊಂದರೆ ಕೊಡ್ತೀಯ, ನಾನು ನಿನ್ನ ಮಗಳಲ್ವಾ ಅಂತ ಹೇಳ್ಬಿಡ್ತಾರೆ. ಅಭಿ ತುಮಾರ್ ಮೇ ಛೇಲೆ ತೋ ಏನೋ ಎರಕಂ ಕೊರ್ಚೆ, ಬಂಗಾಳಿನಲ್ಲಿ. ಅವನು ಅವಾಕಾಗ್ಬಿಡ್ತಾನೆ. ಹೆಣ್ಮಗಳು ಓಡೋಗ್ಬೇಕಲ್ವ ಸಾಮಾನ್ಯವಾಗಿ, ಒಂದು ಪುಟ್ಟ ನಾಯಿ ಮರಿ ಬಂದ್ರೆ ಓಡೋಗ್ಬಿಡ್ತಾರೆ. ಅಂಥದ್ರಲ್ಲಿ ಇಷ್ಟು ದೊಡ್ಡ ಡಕಾಯಿತು ಬಂದರೆ ನಿಂತ್ಕೊಂಡು ಮಾತಾಡ್ತಾಳೆ. ಆಗ ಅವನು ನೋಡ್ತಾನೆ. ನೋಡಿದಾಗ ಅವನಿಗೆ ದೇವಿಯ ಒಂದು ಸ್ವರೂಪ ಕಾಣುತ್ತೆ. ಆಗ ಬಿಟ್ಬಿಟ್ಟು ಹೊಟ್ಟೋಗ್ಬಿಡ್ತಾನೆ. ಹೋದ್ಮೇಲೆ ಬರ್ತಾರೆ. ಇದು ನಿಮಗೆ ಬಹಳ ಮುಖ್ಯವಾದ ವಿಚಾರ, ಇದನ್ನು ಕೇಳಿ. ಶಾರದಾದೇವಿಯವರು 16 ವರ್ಷ 18 ವರ್ಷ ಆಗಿದೆ. ಬಂದ್ಬಿಟ್ಟು ಗಂಗಾ ನದಿಯ ದೋಣಿಯಿಂದ ಇಳಿತಾರೆ. ಇಳಿದು ಬರ್ತಾರೆ. ಅವ್ರಿಗೆ ಭಯ, ಹೆಂಗಿದ್ದಾರೆ ಶ್ರೀರಾಮಕೃಷ್ಣರು, ನಾನು ನೋಡಿದಾಗ ಹೆಂಗಿದ್ರು, ಈಗ ಹೇಗಿದ್ದಾರೆ ಅಂತ ಭಯ. ಒಂದು ಕಡೆ ಅವರ ನೆಂಟರ ಜೊತೆ ಲಕ್ಷ್ಮೀ ದೇವಿ ಅಂತ ಇರ್ತಾರೋ ಜೊತೆಲಿ ಬರ್ತಾರೆ. ಬಂದಾಗ ಶ್ರೀರಾಮ್, ಓಯ್ಯೋ ಬಂದ್ಬಿಟ್ಟೆ ನೀನು, ಬಾ 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 ಬಾ, ರಸ್ತೆಯಲ್ಲಿ ತೊಂದರೆ ಆಗಲಿಲ್ವಾ ಅಂತ ಭಾಳ ಚೆನ್ನಾಗಿ ನಾರ್ಮಲ್ ಆಗಿ ಮಾತಾಡ್ತಾರೆ. ಇವಳು ಕಿವಿಗೆ ಜನ ಏನು ಹೇಳಿದ್ದು, ಹುಚ್ಚ ಹುಚ್ಚ ಹುಚ್ಚ, ಇಷ್ಟು ಚೆನ್ನಾಗಿ ಮಾತಾಡ್ತು. ಬಾಬಾ ಅಂದರೆ ತಂದೆ ಅಂತ ಅರ್ಥ, ಠಾಕೂರ್ ಬಾಬಾ ಅಂತ. ಸೊ ಅವಳು ಹೇಳ್ತಾಳೆ, ಇಲ್ಲ ನಮ್ಮ ತಂದೆಗೆ ಹೇಳಿ ನಾನು ಬಂದ್ಬಿಟ್ಟೆ ನಿಮ್ಮನ್ನು ನೋಡೋದಕ್ಕೆ, ನಿಮ್ಮನ್ನು ಸೇವೆ ಮಾಡಕ್ಕೆ ನಾನು ಬಂದೆ ಅಂತ ಹೇಳ್ತಾಳೆ. ಸುತ್ತ ಇರೋರು ಆಶ್ಚರ್ಯ ಪಡ್ತಾರೆ. He is 24+, she is 18+, he is 32, ಸಾರಿ ಅಷ್ಟು ವರ್ಷ ಆಗಿರುತ್ತೆ, 30 years. ಶ್ರೀರಾಮಕೃಷ್ಣ ಪರಮಹಂಸರು ಸಾಯಂಕಾಲ ಜಗಜ್ಜನನಿಗೆ, ಭವತಾರಣಿಗೆ ಆರತಿ ಮಾಡಿ, ಹಾಡು ಹೇಳಿ, ಯಥಾ ಪ್ರಕಾರ ಅರೇ ಭಾವದಲ್ಲಿ, ಒಂದು ಭಾವ ಪ್ರಪಂಚ, ಇನ್ನೊಂದು ಭಾವ ಜಗನ್ಮಾತೆ, ಆ ಒಂದು ಭಾವಮುಖದಲ್ಲಿ ಬಂದು ತಮ್ಮ ಕೊಠಡಿಯಲ್ಲಿ ಕೂತ್ಕೋತಾರೆ. ಗಂಗೆ ಜುಳು 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 ಹರಿತಾ ಇದ್ದಾಳೆ, ಭಾಗೀರಥಿ, ಅಲಕಾನಂದ ಇಲ್ಲಿ ಕೂತ್ಕೊಂಡಿದ್ದಾರೆ. ಆಗ ಆಗಿನ ಕಾಲ ಅಲ್ವಾ, ಸಡನ್ ಆಗಿ ಬರೋದಿಲ್ಲ ಹೆಂಗಸರು ಗಂಡಸರು ಮುಂದೆ. ಸೊ ಫಸ್ಟು ವಯಸ್ಸಾದ ಲಕ್ಷ್ಮೀ ದೇವಿನ ಕಳಿಸ್ತಾರೆ. ಆಕೆ ಬರ್ತಾ ಇದ್ದಾಳೆ, ನಿಮಗೆ ಊಟ ಎಲ್ಲ ತಗೊಂಬರ್ತಿದ್ದಾಳೆ. ತಗೊಂಬರ್ಲಿ ಬಿಡು, ಶಾರದಾ ತಾನೆ, ತಗೊಂಬರ್ಲಿ ಬಿಡು. ತಗೊಂಬಂದಿಡ್ತಾಳೆ, ಇಟ್ಬಿಟ್ಟು ನಿಂತ್ಕೋತಾಳೆ ದೂರ. ಶ್ರೀರಾಮಕೃಷ್ಣ ಪರಮಹಂಸರು ನೋಡ್ತಾರೆ, ಅದನ್ನು ತಗೊಂಡು ಕೊಡು ನನಗೆ ಅಂತ. ಅವಳು ಭಯದಿಂದ ಕೊಡ್ತಾಳೆ ಶಾರದೆ. ಆಗ ಶ್ರೀರಾಮಕೃಷ್ಣ ಕೇಳ್ತಾರೆ, ನೋಡು ನಾವು ಮದುವೆ ಆದಾಗ ನಿಂಗೆ 5 ವರ್ಷ, ಈಗ ನಿಂಗೆ ಏನು ಜ್ಞಾಪಕ ಇದು ಗೊತ್ತಿಲ್ಲ, ನಾನು ಮದುವೆ ಆಗಿದ್ದೀನಿ ಅಂತ ಹೇಳ್ತಾರೆ. ನೀನು ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ, ಶಕ್ತಿರೂಪೇಣ ಸಂಸ್ಥಿತ, ದಯಾರೂಪೇಣ ಸಂಸ್ಥಿತ, ಛಾಯಾರೂಪೇಣ ಸಂಸ್ಥಿತ ಅಂತೆಲ್ಲ ಹೇಳ್ತಾರೆ. ನಾನು ನಿನ್ನನ್ನು ಹಾಗೆ ನೋಡುತ್ತೀನಿ, ನಿನಗೆ ಹೇಗೆ ಅನಿಸುತ್ತೆ ಅಂತ. ಆಕೆ ಹೇಳ್ತಾರೆ, ನನಗೇನೇನೂ ತೊಂದರೆ ಇಲ್ಲ, ನೀವು ಊಟ ಮಾಡಿ ನಾನು ತೆಗೆದುಕೊಂಡು ನನ್ನ ಅವ್ರದ್ದೊಂದು ಸಣ್ಣ ಕೊಠಡಿ ಇರುತ್ತೆ, ಅಲ್ಲಿರ್ತಾರೆ. ಆಗ ಶ್ರೀರಾಮಕೃಷ್ಣರು, ಹಿ ವಾಂಟ್ಸ್ ಟು ಗೆಟ್ ಮೋರ್ ಕ್ಲಾರಿಫಿಕೇಶನ್ ಫ್ರಮ್ ಹಿಸ್ ವೈಫ್, ಸೋ ಕಾಲ್ಡ್ ವೈಫ್. ದೇಖೋ ನೋಡು, ಏನು ಹೇಳಿ. ಏನಿಲ್ಲ, ನೀನು ನನ್ನನ್ನು ಈ ಪ್ರಾಪಂಚಿಕಕ್ಕೆ ಎಳ್ಕೊಳ್ಳೋದಕ್ಕೆ ಕರ್ಕೊಂಬಂದಿದ್ಯಾ, ಅಥವಾ ನೀನು ನನಗೆ ಜಗನ್ಮಾತೆಯ ಕೃಪೆಗೆ, ಜಗನ್ಮಾತೆಯನ್ನು ಪಡೆಯುವಂಥ
ಆ ಸಾಧನೆಗೆ ಸಹಕಾರ ನೀಡಕ್ಕೆ ಬಂದಿದ್ಯಾ, ಕ್ಲಾರಿಫೈ ಮಾಡ್ಕೊಂಡ್ಬಿಡೋಣ ಅಂತ ಹೇಳ್ತಾರೆ. ಶ್ರೀರಾಮಕೃಷ್ಣ ಮಹಾಮಾತೆ ಶಾರದಾದೇವಿ ಹೇಳ್ತಾರೆ, ನಾನು ಯಾಕೆ ನಿಮ್ಮನ್ನ ಪ್ರಾಪಂಚಿಕತೆ ಹತ್ರ ಎಳೆಯೋದಕ್ಕೆ ಬರಲಿ, ನಿಮ್ಮ ಸಾಧನೆಗೆ ನಾನು ಸಹಕಾರ ಮಾಡಕ್ಕೆ ಬರ್ತೀನಿ ಅಂತ ಹೇಳ್ತಾರೆ. ಅದು ಅದ್ಭುತವಾದ ಒಂದು ಮಾತು. ಸಾಧನೆಗೆ ಸಹಕಾರ ಮಾಡೋದಿದೆಯಲ್ಲ, ಅದು ಬಹಳ ಶ್ರೇಷ್ಠತಮವಾದ ವಿಚಾರ. ಶ್ರೀರಾಮಕೃಷ್ಣ ಜೋರಾಗಿ ಅಳಕ್ಕೆ ಶುರು ಮಾಡ್ತಾರೆ, ಭವತಾರಿಣಿಯನ್ನು ನೆನೆಸ್ಕೋತಾರೆ. ಎಂಥ ಸ್ತ್ರೀ ರತ್ನವನ್ನು ನನಗೆ ಕಳಿಸಿದೆಯಾ. ಅವಳು ಹೇಳ್ತಾಳೆ, ನನ್ನ ಸಾಧನೆಗೆ ಸಹಕಾರ ಮಾಡ್ತೀನಿ ಅಂತಾಳೆ. ಅವತ್ತಿಂದ ಶಾರದಾದೇವಿಯವರು ಶ್ರೀರಾಮಕೃಷ್ಣರ ಹತ್ರ ಒಂದೇ ಸರಿ ಆ ಚಪಾತಿನೂ ಪಲ್ಯ ಕೊಡಕ್ಕೆ ಬರ್ತಾ ಇದ್ದಿತ್ತು. ಉಳಿದ ಸಮಯದಲ್ಲೆಲ್ಲ ಅವರು ಧ್ಯಾನ ಜಪ ಮಾಡ್ಕೊಂಡಿರು. ಆಗಿನ ಕಾಲ ಹೇಳ್ತಿರೋದು ನಾನು, ಎಗೇನ್ ಐ ಆಮ್ ಟೆಲ್ಲಿಂಗ್ ಯು. ಶಾರದಾದೇವಿಯವರು ಗಂಗೆಯಲ್ಲಿ ಹೋಗಿ ಸ್ನಾನ ಮಾಡ್ತಾ ಇದ್ದಿದ್ದು ಬೆಳಗಿನ ಜಾವ 2:30ರಿಂದ 3 ಗಂಟೆ ಒಳಗಡೆ. ಕಾರಣ ಏನಂದರೆ, ಆಗಿನ ಕಾಲದಲ್ಲಿ ಹೆಂಗಸರು ಹೊರಗಡೆ ಬರ್ತಿರ್ಲಿಲ್ಲ. 4 ಗಂಟೆ 5 ಗಂಟೆ ಆಗ್ತಾ ಜನ ಬಂದ್ಬಿಡೋರು ಸ್ನಾನಕ್ಕೆ ಗಂಗಾ ನದಿಗೆ. ಹೆಂಗಿರ್ತಾರೆ, ಅದು ಬ್ರಾಹ್ಮಣ ಆ ಕುಟುಂಬದಲ್ಲಿ ಬಂದಿರುವಂಥ ಹೆಂಗಸು. ಸೊ ಬೆಳಗಿನ ಜಾವ 2:30-3 ಗಂಟೆಗೆ ಸ್ನಾನ ಮಾಡಿ ಬಂದ್ಬಿಟ್ಟಿರೋದು. ಬಂದ್ಬಿಟ್ರೆ ಮತ್ತೆ ರಾತ್ರಿ 11 ಗಂಟೆಗೆ ಹೋಗ್ತಿದ್ರು. ಅಂಥ ಕಷ್ಟಮಯವಾದ ಜೀವನ. ಒಂದ್ಸರಿ ಹಾಗೆ ಹೋದಾಗ ಕಾಲಿಟ್ಟಾಗ ಮೊಸಳೆ ಮೇಲೆ ಕಾಲಿಟ್ಟಿರ್ತೀವಿ ಆ ಬೆಳಗಿನ ಜಾವದ ಚಳಿಯಲ್ಲಿ. ಅವತ್ತಿಂದ ಒಂದು ಲ್ಯಾಂಟ್ರಿನ್ ತೆಗೆದುಕೊಂಡು ಹೋಗುವಂತ ಶ್ರೀರಾಮಕೃಷ್ಣ ಹೇಳಿದಂತೆ. ಇದು ಯಾಕೆ ಹಿನ್ನೆಲೆ ಹೇಳ್ತೀನಿ ಅಂದರೆ, ಸಾಧನಾ ಪರ್ವವನ್ನು ರಾಮಕೃಷ್ಣ ಈ ಒಂದು ಪರಂಪರೆಯಲ್ಲಿ ನೀವು ಕೇಳ್ತೀರ. ನೀವು ಆ ಸ್ವಾಮೀಜಿಗೂ ನಮಸ್ಕಾರ ಮಾಡು, ನೀನು ಹೇಳಿದ್ದೆಲ್ಲ ಆಗುತ್ತೆ, ಈ ಸ್ವಾಮೀಜಿ ಹತ್ರ ಹೋಗು, ನೀನು ಕಂಡಿದ್ದೆಲ್ಲ ಸಿಗುತ್ತೆ, ಆ ಥರ ರಾಮಕೃಷ್ಣ ಪರಂಪರೆಯಲ್ಲಿಲ್ಲ. ನೀನೇ, ಯು ಆರ್ ದಿ ಮೇಕರ್ ಆಫ್ ಯುವರ್ ಓನ್ ಡೆಸ್ಟಿನಿ. ಉದ್ಧರೇದ್ ಆತ್ಮಾನಂ ಆತ್ಮಾನಂ ಅವಸಾದಯೇತ್ ಆತ್ಮೈವ ಆತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ. ನೀನೇ, ನಾನೇನು ಮಾಡ್ಲಿಕ್ಕಾಗಲ್ಲ. ನಾನು ಬೇಕಾದ್ರೆ ನಿಂಗೆ ದಾರಿ ತೋರಿಸ್ತೀನಿ ನೋಡು, ಅಲ್ಲಿದೆ. ಸಾ ಕಾಷ್ಟ ಸಾ ಪರಾಗತಿ ತದ್ವಿಷ್ಣು ಪರಮಂ ಪದಂ ಸದಾ ಪಶ್ಯತಿ ಸೂರಯ ದೇವಿವ ಚಕ್ಷುರಾತತಂ. ಯು ಕ್ಯಾನ್ ಗೋ ದೇರ್, ಬಟ್ ಐ ಕ್ಯಾನಾಟ್ ಟೇಕ್ ಯು. ಐ ಕ್ಯಾನ್ ಬ್ಲೆಸ್ ಯು, ಐ ಕ್ಯಾನ್ ಸಪೋರ್ಟ್ ಯು, ಐ ಕ್ಯಾನ್ ಮೇಕ್ ಯು ಟು ವಾಕ್ ಆನ್ ದಟ್ ವಂಡರ್ಫುಲ್ ಪ್ಯಾತ್, ಬಟ್ ಯು ಹ್ಯಾವ್ ಟು ವಾಕ್. ಇದು ಹಿಂದೂ ಧರ್ಮದ ವಿಶೇಷತೆ. ಇದು ಬುದ್ಧ ನೋಡಿ, ಯಾವ ಯಾವ ಸಾಧುಗಳನ್ನು ನೋಡಿ ಅವರ ಸಾಕ್ಷಾತ್ಕಾರ ಪಡ್ಕೊಂಡಿದ್ದು ಅವರೇ ಹೋಮ್ವರ್ಕ್ ಮಾಡಿ, ಬೇರೆಯವರು ಯಾರು ಅವ್ರಿಗೆ ಸಪೋರ್ಟ್ ಮಾಡಲಿಲ್ಲ. ನಿಮಗೂ ನಾನು ಇಲ್ಲಿ ಬರುವಾಗ ನಮ್ಮ ಆಶ್ರಮದ ಪರಂಪರೆ ಹೇಳ್ತೀನಿ, ಅಮ್ಮ ಪೂಜೆ ಮಾಡು, ಅಮ್ಮ ಪ್ರಾರ್ಥನೆ ಮಾಡು, ಅಮ್ಮ ನೀ ದೇವ್ರಿಗೆ ಈ ಪೂಜೆ ಮಾಡು, ಅಮ್ಮ ಈ ಸ್ತೋತ್ರ ಹೇಳು, ಯಾ ದೇವಿ ಸರ್ವಭೂತೇಶು, ಆ ಸ್ತೋತ್ರಗಳನ್ನ ಹೇಳು, ಇಲ್ಲ ದುರ್ಗಾ ಸಪ್ತಶತಿಯನ್ನು ಹೇಳು, ಅಥವಾ ಲಲಿತಾ ಸಹಸ್ರ ನಾ ಹೇಳ್ತೀವಿ ವಿನಃ ನೀ ಬಂದು ನಮಸ್ಕಾರ ಮಾಡೋ ನಿಂಗೆಲ್ಲ ಆಗುತ್ತೆ ಅಂತ ನಾವು ಯಾವತ್ತೂ ಹೇಳೋದಿಲ್ಲ. ರಾಮಕೃಷ್ಣಾಶ್ರಮದ ಪರಂಪರೆ. ಶಾರದಾದೇವಿಯವರು ಹಾಗೇನೆ. ಶ್ರೀರಾಮಕೃಷ್ಣ ಹತ್ರ ಇದ್ದಾಕ್ಷಣಕ್ಕೆ ಅವರು ಎಂಥದ್ದು ದೇವಮಾತೆ ಆಗಲಿಲ್ಲ, ಹೊರಗಡೆನೇ ಬರ್ತಿರ್ಲಿಲ್ಲ. ಶಿ ನೆವರ್ ಇಸ್ ಟು ಕಮ್ ಔಟ್. ಸದಾ ಜಪಧ್ಯಾನ ಮಾಡ್ತಾ ಇರೋರು. ಸಾಧನೆ ಮಾಡಬೇಕು ನಾವು. ನಮಗೆ ದಾರಿ ಬೇಕಾದಷ್ಟಿದೆ, ಸೆಲೆಕ್ಟ್ ಮಾಡ್ಕೋಬೇಕು. ತಾಯಿ ಯಾವ ರೂಪದಲ್ಲಿ ಇರ್ತಾಳೆ ಗೊತ್ತಿಲ್ಲ, ತಾಯಿ ಯಾವ ರೂಪದಲ್ಲಿ ಕಣ್ಣು ಕಾಣ್ತಾಳೆ ಅಂತ ಗೊತ್ತಿಲ್ಲ. ಶ್ರೀರಾಮಕೃಷ್ಣರು ಒಂದು ಇಷ್ಟವಾದ ಹಾಡನ್ನು ಹಾಡ್ತೀವಿ, ಈಗ ನೋಡಿ ಎಷ್ಟು ಚೆನ್ನಾಗಿದೆ. ಯಾರು ಬಲ್ಲರು? ತಾಯಿ ದುರ್ಗಿಯನ್ನು. ಯಾರನ್ನು ನೋಡ್ಲಿಕ್ಕಾಗತ್ತೆ? ಯಾರು ಋಷಿಗಳ ಮುನಿಗಳ ಇಂಥವಳೇ ಜಗನ್ಮಾತೆ ಅಂತ ಹೇಳಲಿಕ್ಕಾಗಲ್ಲ. ಅವಳ ಸ್ವರೂಪ, ಅವಳ ದಿವ್ಯ ಸ್ವರೂಪವನ್ನು ಕಾಣೋರು ಯಾರು ಅನ್ನೋ ಒಂದು ಹಾಡಿದೆ. ಶ್ರೀರಾಮಕೃಷ್ಣ ಬಹಳ ಇಷ್ಟವಾದ ಹಾಡು, ಅದನ್ನು ಹಾಡ್ತಾರೆ ನೋಡಿ. ತಾಯಿ ದುರ್ಗೆಯ ನಿಜವನರಿಯುವ ಧೀರರಾರೋ ಜಗದೊಳು, ಆರು ದರುಶನ ವೇದ ಶಾಸ್ತ್ರ ಪುರಾಣವರಿಯದು ಅವಳನು, ಯೋಗಿ ಹೃದಯದ ದಿವ್ಯ ನಿತ್ಯಾನಂದರು
2024ನೇ ಇಸ್ವಿಯಲ್ಲಿ ಇಂತಹ ವಿಚಾರಗಳನ್ನ ಹೇಳಕ್ಕೂ ಧೈರ್ಯ ಬೇಕು. ಯಾಕೆಂದ್ರೆ ಈ ವಿಚಾರಗಳು ಮನುಷ್ಯನಿಗೆ, ಇಂದಿನ ಸಮಾಜಕ್ಕೆ ಅದು ಹೊಂದಿಕೆ ಆಗೋದಿಲ್ಲ. ಹಾಗಾಗಿ ಅನೇಕರು ಈ ವಿಚಾರಗಳ ಸಾರವನ್ನು ತೆಗೆದುಕೊಳ್ಳೋಕ್ಕೆ ಕಷ್ಟಪಡ್ತಾರೆ. ನಿಮ್ಗೆ ಹೇಳ್ತೀನಿ ಕೇಳಿ. ಫಲಹಾರಿಣಿ ಕಾಳಿ ಪೂಜೆ ಅಂತ ಮಾಡ್ತಾರೆ. ದುರ್ಗಾ ಪೂಜೆ, ಕಾಳಿ ಪೂಜೆ, ಫಲಹಾರಿಣಿ ಕಾಳಿ ಪೂಜೆ ಅಂತ ಬಹಳ ವಿಶೇಷ ಅದು ಪೂಜೆ. ಇಡೀ ಜಗತ್ತಿಗೆ ಒಂದು ಅದ್ಭುತವಾದ ಉದಾಹರಣೆಯಾಗಿ ತೋರಿಸ್ತಾರೆ ಶ್ರೀರಾಮಕೃಷ್ಣ ಪರಮಹಂಸರು. ನಾವೇ ಹೇಳ್ತೀವಿ ಎಲ್ರೂ ತಾಯಿ ಥರ ನೋಡಬೇಕು, ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ಇತ್ಯಾದಿ 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 ಹೇಳ್ತಾ ಹೋಗ್ತೀವಿ. ಬಟ್ ಇನ್ ಪ್ರಾಕ್ಟಿಕಲ್ ಇಟ್ ವೋಂಟ್ ಬಿ ಸಕ್ಸಸ್ಫುಲ್. ಆಗೋದಿಲ್ಲ, ಕಷ್ಟ ಆಗ್ತದೆ ಈಗಿನ ಕಾಲದಲ್ಲಿ. ಶ್ರೀರಾಮಕೃಷ್ಣ ಪರಮಹಂಸರು ಆ ಒಂದು ಫಲಹಾರಿಣಿ ಕಾಳಿ ಪೂಜೆ ದಿವಸ ಶಾರದಾ ಮಾತೆಗೆ ಹೇಳಿ ಕಳಿಸ್ತಾರೆ. ಲಕ್ಷ್ಮೀ ದೇವಿ ಅಂತ ಇರ್ತಾರೆ ಅವ್ರ ಜೊತೆ, ಲಕ್ಷ್ಮೀ ದೀದಿ ಅಂತ ದೀದಿ ಶಾರದಾ ದೇವಿಯವ್ರನ್ನ ಕರ್ಕೊಂಡ್ಬನ್ನಿ ಅಂತ. ಎಲ್ಲಿ ಪೂಜೆ? ಅಲ್ಲಿ ಮೃಣ್ಮಯಿ ಪೂಜೆ ಆಗ್ತಾ ಇದೆ, ಇಲ್ಲಿ ಚಿನ್ಮಯಿ ಪೂಜೆ ಆಗ್ತಾ ಇದೆ. ಕೂತ್ಕೋತಾರೆ. ಅಲ್ಲಿ ಒಂದು ಮಣೆ ಹಾಕಿರ್ತಾರೆ. ಇವತ್ತಿಗೂ ಆ ಮಣೆ ಇದೆ, ನೀವು ಬೇಲೂರು ಮಠದಲ್ಲಿ ನೋಡ್ಬೋದು. ಆ ಮಣೆಯ ಮೇಲೆ ಶಾರದಾ ದೇವಿಯನ್ನು ಕೂರಿಸ್ತಾರೆ. ಶಾರದಾ ದೇವಿಗೆ ಏನು ಆಗ್ತಿದೆ ಅಂತ ಗೊತ್ತಿಲ್ಲ ಆಕೆಗೆ. ಅವ್ರು ಹೀಗೆ ಕೈ ಹಿಡಿದು ಕರ್ಕೊಂಬಂದು ಕೂರಿಸ್ತಾರೆ, ಕೂತ್ಕೋತಾರೆ ಶಾರದಾ ದೇವಿರು. ಕೂತ್ಕೊಂಡ ತಕ್ಷಣ ಶಿ ಲೂಸಸ್ ಹರ್ ಕಾನ್ಷಿಯಸ್, ಶಿ ಬಿಕಮ್ಸ್ ಡಿವೈನ್ ಕಾನ್ಷಿಯಸ್ ಆಗ್ಬಿಡುತ್ತೆ. ಆ ಮ್ಯಾಕ್ರೋಕಾಸಮ್ ಮೈಕ್ರೋಕಾಸಮ್ ಹೇಗೆ ನಾವು ಹೇಳ್ತೀವೋ ಹಾಗೆ ಅಣು ಬ್ರಹ್ಮಾಂಡದಲ್ಲಿ ಲೀನವಾಗ್ಬಿಡುತ್ತೆ. ಶಾರದಾ ದೇವರು ಕೂತ್ಕೊಂಡ್ಬಿಡ್ತಾರೆ. ಹೀಗೆ ಶ್ರೀರಾಮಕೃಷ್ಣ ಪರಮಹಂಸರು ಷೋಡಶೋಪಚಾರ ಮಾಡ್ತಾರೆ. ಲಿವಿಂಗ್ ಡಿವೈನ್ ಮದರ್. ಇವತ್ತು ಬೆಳಗ್ಗೆ ಇಲ್ಲಿ ಮಾಡಿದ್ರು ಕುಮಾರಿ ಪೂಜೆ ಅಂತ. ಅಲ್ಲಿ ಲಿವಿಂಗ್ ಡಿವೈನ್ ಮದರ್ ಪೂಜೆ ಮಾಡ್ತಾರೆ. ಎಲ್ಲವನ್ನೂ ತಾಯಿಗೆ ಸಮರ್ಪಿಸ್ಬಿಡ್ತಾರೆ. ಅಲ್ಲಿ ದೇಹದ ಭಾವ ಇಲ್ಲ, ಅಲ್ಲಿ ದಿವ್ಯ ಭಾವ ಇದೆ. ಅಲ್ಲಿ ಶಾರದಾಮಣಿ ಅಂತಿಲ್ಲ, ಅಲ್ಲಿ ಭವತಾರಿಣಿ ಅಂತಿದೆ. ಎಲ್ಲವನ್ನೂ ಆ ದೇವಿಗೆ ಸಮರ್ಪಿಸ್ಬಿಟ್ಟು ಕೊನೆಗೆ ಶ್ರೀರಾಮಕೃಷ್ಣರು ತಮ್ಮ ಜಪಸಾರವನ್ನು ಕೈಲಿ ಇಟ್ಕೊಂಡು ಶಾರದಾ ದೇವಿಯರಿಗೆ ಸಮರ್ಪಿಸ್ಬಿಡ್ತಾರೆ. ಅಮ್ಮ, ಎಲ್ಲವನ್ನು ನಿನಗೆ ಸಮರ್ಪಿಸಿಬಿಟ್ಟಿದ್ದೀನಿ, ಈಗೋ ಅಂತ ಸಮರ್ಪಿಸಿ ಸಾಷ್ಟಾಂಗ ನಮಸ್ಕಾರ ಮಾಡಿ. ಎಲ್ಲಾದರೂ ಕೇಳಿದ್ದೀರಾ? ಇದು ನಿಶಬ್ದವಾಗ್ಬಿಟ್ಟಿದೆ. ಯಾಕೆಂದ್ರೆ ಎಲ್ಲೂ ಕೇಳಲಿಕ್ಕಾಗಲ್ಲ, ಇದು ಊಹೆ ಮಾಡ್ಕೊಳ್ಳಿಕ್ಕೂ ಆಗೋದಿಲ್ಲ. ಮಾಡಿದ್ಮೇಲೆ ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಅಂಥೇಳಿ ಎಲ್ಲವನ್ನು ಸಮರ್ಪಿಸಿದ ಮೇಲೆ ಪೂಜೆ ಮುಗೀತು ಅಂತ ಹೇಳ್ತಾರೆ. ಧ್ಯಾನಕ್ಕೆ ಅವರು ಕೂತ್ಕೊಳ್ತಾರೆ. ಶಾರದಾ ದೇವಿಯವ್ರನ್ನ ಲಕ್ಷ್ಮೀ ದೀದಿಯವರು ಮತ್ತು ಹೃದಯನಾಥ ಅವರಿಬ್ಬರು ಕರ್ಕೊಂಡು ಹೋಗಿ ರೂಮಿಗೆ ಕೂರಿಸ್ತಾರೆ. ಶಿ ವಾಸ್ ಇನ್ ಟ್ರಾನ್ಸ್. ಆ ದೈವೀಯ ಭಾವ ಬಂದ್ಬಿಟ್ಟಿರುತ್ತೆ ಅವ್ರಿಗೆ. ಶ್ರೀರಾಮಕೃಷ್ಣರು ಇವತ್ತು ನಾನು ಎಲ್ಲವನ್ನು ಶಾರದಾ ದೇವಿಯವ್ರಿಗೆ ಸಮರ್ಪಿಸ್ಬಿಟ್ಟಿದ್ದೀನಿ ಅಂತ. ಇದು ನಿಜವಾದ ಕಲಿಯುಗದಲ್ಲಿ ನಡೆದ ಘಟನೆ. ಆ ಒಂದು ಘಟನೆಯಿಂದ ಸ್ಫೂರ್ತಿಯನ್ನು ಪಡೆದು ಸ್ವಾಮಿ ವಿವೇಕಾನಂದಾದಿಗಳು ಶಾರದಾ ದೇವಿಯವರಿಗೆ ಸಂಘ ಜನನಿ ಅಂತ ಕರೀತಾರೆ. ಅವರ ಆ ಒಂದು ಶಕ್ತಿಯಿಂದ ರಾಮಕೃಷ್ಣ ಮಠದ ಮತ್ತು ರಾಮಕೃಷ್ಣ ಮಿಷನ್ನಿನ ರಾಮಕೃಷ್ಣ ಪರಂಪರೆಯ ಸಾಧು ಸಂತರು ತಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗ್ತಾರೆ. ನೀವು ಅನ್ಕೋಬೋದು, ಈ ಆಶ್ರಮಕ್ಕೆ ಸನ್ಯಾಸಿಗಳಾಗ್ಬಿಟ್ರೆ ಪೆದ್ರು, ನೋ ಯೂಸ್ ಆಫ್, ಅವ್ರಿಗೆ ಹೊರ ಪ್ರಪಂಚದ ಜ್ಞಾನವಿಲ್ಲ, ಬುದ್ಧಿ ಇಲ್ಲ, ಇವನು ಅಲ್ಲೂ ದಡ್ಡ ಇಲ್ಲೂ ದಡ್ಡ, ಹೋಗ್ಬಿಟ್ಟು ಮಠಕ್ಕೆ ಹೋಗ್ಬಿಡ್ಲಿ. ಎಷ್ಟೋ ಜನ ಮಾತಾಡ್ಕೋತಾರೆ. ಕೆಲವು ಸಲ ನಾನು ನಡ್ಕೊಂಡು ಹೋಗ್ತಿರ್ತೀನಲ್ಲ, ಈ ಬ್ಯಾಂಕಲ್ಲಿ ವಿಧಾನಸೌಧಕ್ಕೆ ಹೆಚ್ಚು ಹೋಗಲ್ಲ, ಬ್ಯಾಂಕಲ್ಲಿ ಅಲ್ಲಿ ಯಾವ್ದಾದ್ರು ಆಫೀಸಲ್ಲಿ ಪಾಪ, ಅಯ್ಯೋ ನಾನು ಸೇರ್ಕೊಂಡು ಸ್ವಲ್ಪ ದಿವಸದಲ್ಲಿ ಮಾತಾಡ್ತಿದ್ದದ್ದು, ನನ್ನ ಕಿವಿ ಕೇಳಿಸ್ತಾ ಇದ್ದದ್ದು. ನೋಡ್ರಿ ಏನು ಅದೇನು ಅವ್ರೇನು ತಂದೆ ತಾಯಿಗಳು ಏನೋ ಹುಡುಗನ ಕರ್ಕೊಂಡು ಹೋಗ್ಬಿಟ್ಟು ಮಠಕ್ಕೆ ಸೇರಿಸ್ಬಿಟ್ಟಿದ್ದಾರೆ ಅಂತ.
ಅಯ್ಯೋ ಸುಮ್ಮನೆ ಕೂತಿರ್ರಿ, ಮಠಕ್ಕೆ ಸೇರಿದ್ರೆ ಬೆಸ್ಟ್ ಅದು, ಯಾಕೆ ತಲೆ ಎಲ್ಲ ವೇಸ್ಟ್, ಡಲ್ಲರ್ಡು ಹಂಗೆ ಹೇಳ್ತಾರೆ. ಮಠಕ್ಕೆ ಸೇರೋರು ಅಂದರೆ ಕಡಿಮೆ ಅಂತಲೇ ಅರ್ಥ. ರಾಮಕೃಷ್ಣ ಮಠದಲ್ಲಿ ಅಲ್ಲಿಯ ಟ್ರೈನಿಂಗ್ಗಳಲ್ಲಿ ಒಬ್ಬೊಬ್ಬ ಸನ್ಯಾಸಿ, ಐ ಕೋಟ್ ಜಸ್ಟಿಸ್ M.N. Venkatachalaya, the former Chief Justice of India, he says one each Ramakrishna sannyasi is equal to 100 MBAs ಅಂತಾರೆ. ಈಗ ನೋಡಿ ಪಾವಗಡದಲ್ಲೇ ನೋಡಿ, ನಾನೇನು MBBS ದೊಡ್ಡ ಡಾಕ್ಟ್ರಾ? ಇಲ್ಲ. ನಾನೇನು ದೊಡ್ಡ ಟೀಚರಾ? ಇಲ್ಲ. ನಾನೇನು ದೊಡ್ಡ ಫೈನಾನ್ಸ್ ಮ್ಯಾನೇಜರಾ? ಇಲ್ಲ. ಏನು ನಾನು ವರ್ಕರ್, ವಾಚ್ಮೆನ್ನು. ಆದರೆ ಗುರು ಮಹಾರಾಜರ ಕೃಪೆಯಿಂದ ನಮಗೆ ಕೊಟ್ಟಿರುವಂತಹ ತರಬೇತುಗಳಿಂದ ನೋಡಿ, ನಮ್ಮ ತರಬೇತಿ ನೀವು ಗಾಬರಿ ಆಗಿಬಿಡ್ತೀರ. ನೀವು ಯಾರು ಊಹೆ ಮಾಡ್ಕೊಳಕ್ಕಾಗಲ್ಲ ಆ ತರಬೇತಿನ. ಯು ಕೆನಾಟ್ ಈವನ್ ಇಮ್ಯಾಜಿನ್ ವಾಟ್ ಈಸ್ ದಿ ಟ್ರೈನಿಂಗ್ ವಿ ಗೆಟ್. ಫಸ್ಟ್ ಹೋದ ತಕ್ಷಣ ಬಂದ್ಯಾ, ಒಳ್ಳೆದಾಯ್ತು, ಬಾ ಮಹಾರಾಜ್ ಏನು ಕೆಲಸ ಹೇಳಿ ಮಾಡ್ತೀನಿ, ಮಾಡಿ ಒಂದು ಕೆಲಸ ಮಾಡು, ಬಂದಲ್ವಾ, ನೋಡು ಆ ಸಿದ್ದು ಇದ್ದಾನೆ. ಯಾರು ಮಹಾರಾಜ್? ಸಿದ್ದು, ಅದೇ ತೋಟ ಸಿದ್ದು. ಅವನು ಹೆಲ್ಪ್ ಮಾಡು. ಮಹಾರಾಜ್ ನಾನು ಹೇಳಿದ್ದು ನಿನಗೆ ಹೇಳ್ತಿರೋದು, ಸಿದ್ದು ಇದ್ದಾನಲ್ಲ ಅವನಿಗೆ ತೋಟಕ್ಕೆ ಹೆಲ್ಪ್ ಮಾಡು. ಹೊಸ ಗಿಡಗಳು ಹಾಕಿದ್ದಾನೆ, ಸ್ವಲ್ಪ ಗೊಬ್ಬರ ಎಲ್ಲ ಹಾಕಬೇಕು ಗಿಡಗಳಿಗೆ, ಮಾಡು. ಇದೇ ಕೈಯಲ್ಲಿ ಗೊಬ್ಬರ ಎತ್ತೋದು, ತಗೊಂಡೋಗಿ ಗಿಡಗಳಿಗೆ ಹಾಕೋದು, ಗೊಬ್ಬರ ಎತ್ತೋದು, ಗಿಡಗಳಿಗೆ ಹಾಕೋದು. ಅದೊಂದಷ್ಟು ದಿವಸ ಆಯ್ತು. ಆಮೇಲೆ ಬಾಯಲ್ಲಿ ನೋಡು, ಅವನು ಆ ವಾಚ್ಮೆನ್ ಬರ್ತಿದ್ದಲ್ಲ, ಅವನು ಒಂದು 15 ದಿವಸ ರಜಾ ಹಾಕಿದ್ದಾನೆ. ಅದಕ್ಕೆ ಏನಿಲ್ಲ, ಬೆಳಗ್ಗೆ ಹೊತ್ತು ಆ ಪ್ರೇಯರಲ್ಲಿ ಕ್ಲೀನ್ ಮಾಡಿಬಿಟ್ಟು ಸಾರಿಸ್ಬಿಡೋದು. ಈಗ ಥರ ಏನೇನೋ ಇದೆಯಲ್ಲ, ಆವಾಗ ಏನಿರಲಿಲ್ಲ, ಬಗ್ಗಿ ಸಾರಿಸ್ಬೇಕಾಗಿತ್ತು. ಬಕೆಟಲ್ಲಿ ನೀರು ತಗೊಂಬಂಡು, ಅದು ಈಗ ಪ್ಲಾಸ್ಟಿಕ್ ಬಕೆಟ್ ಆದರೂ ಬಂದೆ ಪುಣ್ಯವಂತರು. ಆವಾಗ ಫಸ್ಟ್ ಕ್ಲಾಸ್ ಕಬ್ಬಿಣದ ಬಕೆಟ್, ಆ ಮೊದಲೇ ನೀರು ಭಾರ, ಜೊತೆಗೆ ಬಕೆಟ್ ಭಾರ, ಅದನ್ನು ಎತ್ಕೊಂಡು ನಾವು ಹೋಗಬೇಕು. ಅದು ಮೈಸೂರು ರಾಮಕೃಷ್ಣ ಆಶ್ರಮ ನೋಡಿರೋರು ಗೊತ್ತು. ರಮ್ಯಾ ಅಂತೂ ಭಾಳ ತುಂಬ ಸರಿ ಹೋಗ್ತಿರ್ತಾಳೆ. ಅಷ್ಟು ದೊಡ್ಡ ಪ್ರೇಯರ್ ಹಾಲು, ನನ್ನ ಅಂದಾಜು ಇದಕ್ಕೆ 5-6 ಅಷ್ಟಿದೆ. ಈ ಪ್ರೇಯರ್ ಹಾಲ್ಗೆ 6 ಅಷ್ಟು ಸಾರಿಸೋದು. ಆಮೇಲೆ ನಮ್ಮ ಸ್ವಾಮೀಜಿಗಳು ನಮಗೆ ಭಯ, ಯಾಕೆಂದರೆ ಅವರು ತುಂಬ ಸ್ಟ್ರಿಕ್ಟಾಗಿ ನಮಗೆ ಜೀವನ ನಡೆಸೋದು. ನಾವು ನೋಡಿ, ಸ್ವಾಮೀಜಿ ಬರ್ತಿದ್ದಾರ ನೋಡು, ಇಲ್ಲ, ನೀರು ಹಾಕ್ಬಿಟ್ಟು ಹಿಂಗೆ ಉಚ್ಕೊಂಡು ಹೊಟ್ಟೋಗೋದು, ಈ ಬಗ್ಗಿಬಿಟ್ಟು ಕೈಯಲ್ಲಿ ಇಟ್ಕೊಂಡು ಚುಯ್ಯಂತ ಜಾರ್ಕೊಂಡು ಹೋಗ್ಬಿಡೋದು. ಅವಾಗ ಇದಿರ್ಲಿಲ್ವಲ್ಲ ನಿಮ್ದು, ಅದೇನೇನೋ ಇದೆಯಲ್ಲ, ಈಗ ನೀವು ಅದೆಲ್ಲ ಎಲ್ಲದಕ್ಕೂ ಯೂಸ್ ಮಾಡ್ತಾರದನ್ನಲ್ವಾ? ಅಲ್ವಾ? ಆ ಥರ ಇದ್ರೆ ಹತ್ರನೇ ಹೋಗಲ್ಲ. ಅಂದರೆ ಅಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ತಾರೆ ಅಂತ ನೋಡಿ. ಸೋಮನಾಥಾನಂದಜಿ ಬರ್ತಿದ್ದಾರೆ ಅಂದರೆ ಬಗ್ಬಿಟ್ಟು ಮತ್ತೆ ಸಾರಿಸ್ಬೇಕು. ದೂರ ಸಾರಿಸ್ಕೊಂಡು ಹೋಗ್ತಾ ಇದ್ದ ನಾವು. ತೋಟ ಆಯ್ತಾ, ಸಾರಿಸೋದು. ನೆಕ್ಸ್ಟು ಪಾತ್ರೆ ಕರೆದ್ರು. ಸ್ವಾಮೀಜಿ ಕರೆದ್ರಂತೆ. ಬಾ, ನಿನ್ನೆ ಕರಿತಿದ್ದೆ. ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತೀವಿ. ಮೊನ್ನೆ ಹೇಳ್ತಿದ್ದ ಸಿದ್ದು, ಏನು ತೋಟಕ್ಕೆ ನೀನು ಹಂಗೆ ನೀರು ಹಾಕ್ತಿದ್ಯಾ, ಗೊಬ್ಬರ ಚೆನ್ನಾಗಿ ಹಾಕ್ತಿದ್ದಿ ಅಂತ ಕಣೋ. ಪರವಾಗಿಲ್ಲ, ಅಯ್ಯೋ ವೆರಿ ಹಾಕ್ತಾರೆ. ಹೌದು ಸ್ವಾಮೀಜಿ. ನೋಡು, ಈ ಪಾತ್ರೆ ತೊಳೆಯೋ ಮಂಜಮ್ಮ ಬಂದಿಲ್ಲ. ಅಷ್ಟೇ, ಉಳಿದು ನಾನೇನು ಹೇಳಬೇಕಾಗಿಲ್ಲ, ನೀನು ಹೋಗು. ಸೊ ದೇವಸ್ಥಾನದ ಪಾತ್ರೆಗಳೆಲ್ಲ ಇಟ್ಕೊಂಡು ನಾನು ತೊಳಿತಾ ಇರ್ತೀನಿ. ಬ್ರಹ್ಮಚಾರಿಯಾಗಿ ರಾಮಕೃಷ್ಣ ಮಠಕ್ಕೆ ಸೇರಿದ್ರೆ ನೀವಿನ್ನು ಮನೆಗೆ ಹೋಗಿ ಹೇಳಬೇಡಿ, ಸೇರೋರು ಯಾರಾದ್ರೂ ಇದ್ರೆ ಅವರು ನಿಂತು ಬಿಡ್ತಾರೆ. ಬಟ್ ಟ್ರೈನಿಂಗ್, ಅವ್ರು ಮತ್ತೊಬ್ಬ ಪುರುಷೋತ್ತಮಾನಂದನ ಆಗ್ತಾನೆ, ಮತ್ತೊಬ್ಬ ಸನ್ಯಾಸಿ ಆಗ್ತಾನೆ, ಎಲ್ಲ ಟ್ರೈನಿಂಗ್ ಇತ್ತು. ಸೊ ನಾನು ಕೂತ್ಕೊಂಡು ಪಾತ್ರೆ ತೊಳಿತಾ ಇದ್ದು. ಅದು ಎಲ್ಲ ದೊಡ್ಡ ಅದು ತಾಮ್ರದ ಪಾತ್ರೆ. ಈ ಪಾತ್ರೆಗಳಲ್ಲಿ ಈಸಿಯೆಸ್ಟ್ ಪಾತ್ರೆ ತೊಳೆಯೋದು ಅಂದರೆ ಸ್ಟೀಲು. ಸುಮ್ಮನೆ ನೀರು ಹಾಕ್ಬಿಟ್ಟು ಹಿಂಗಂದ್ರೆ ಸಾಕು, ಫಸ್ಟ್ ಕ್ಲಾಸ್ ಪಳಪಳ ಹೊಳೆಯುತ್ತೆ. ತಾಮ್ರದ ಹಂಗಿಲ್ಲ, ನೀವು ಎಡವಟ್ಟು ಮಾಡಿದ್ರೆ ಅಲ್ಲೆಲ್ಲ ಬ್ಯೂಟಿ ಸ್ಪಾಟ್ಸ್ ಬರ್ತಿರುತ್ತೆ. ಅಷ್ಟು ಚೆನ್ನಾಗಿ ತೊಳಿಬೇಕು. ಹುಣಸೆಹಣ್ಣು ಹಾಕಬೇಕು. ಹುಣಸೆಹಣ್ಣು ಹಾಕೆಲ್ಲ ತೊಳೆದು ಇಟ್ಬಿಟ್ಟು ಸ್ವಲ್ಪ ಹೊತ್ತಾದ್ಮೇಲೆ ಅದಕ್ಕೆ ನೀರು ಹಾಕಿ ಅದು ಕರೆಕ್ಟ್ ಆಗಬೇಕು. ಪೂಜಾರು ವಾಪಸ್ ಬರ್ತಾರೆ, ಇದೇನೋ ಸರಿಯಾಗಿ ತೊಳೆದಿಲ್ಲ ಮತ್ತೆ ತೊಳಿ ಅಂತ. ಸೊ ನಾನು ತೊಳಿತಾ ಇದ್ದೀನಿ. ಒಂದು ದಿವಸ ಬೆಳಗ್ಗೆ ಏನೆಲ್ಲ ಪಾತ್ರೆಗಳು, ಎಲ್ಲ ತಾಮ್ರದ ಪಾತ್ರೆಗಳು, ಹಿತ್ತಾಳೆ ತಾಮ್ರ, ಸ್ಟೀಲ್ ಇಲ್ಲ, ಸ್ಟೀಲ್ ನಾವು ಯೂಸ್ ಮಾಡಲ್ಲ.
ಈ ಗಲಾಟಿನಲ್ಲಿ ನಾನು ಓದ್ತಿದ್ದ ಕಾಲೇಜಲ್ಲಿ ಅವ್ರಿಗೆಲ್ಲ ಸ್ಪ್ರೆಡ್ ಆಗಿಬಿಟ್ಟಿದೆ. ಇವರು ರಾಮಕೃಷ್ಣ ಮಠಕ್ಕೆ ಸೇರಿಬಿಟ್ಟು, ಹೌದಾ ರಾಮಕೃಷ್ಣ ಮಠಕ್ಕೆ ಸೇರಿದ್ದಾರಾ? ಅಯ್ಯೋ ಅವ್ರು ಸೇರಿದ್ದಾರೆ. ರಾಮಕೃಷ್ಣ ಮಠಕ್ಕೆ ಸೇರಿಬಿಟ್ಟಿದ್ದಾರಾ? ಓಹ್ ನೋಡ್ಕೊಂಬರೋಣ ಅವ್ರನ್ನ ಅಂತ ಬಂದಿದ್ದಾರೆ ಅವರೆಲ್ಲರೂ. ಎತ್ತರಲ್ಲಿ ಬಸ್ಸಲ್ಲಿ, ಆವಾಗೆಲ್ಲ ಬಸ್ಸಲ್ಲಿ ಇಳಿದು ನಾವು ಒಂಟಿಕೊಪ್ಪಲಲ್ಲಿ ಇಳಿದು ಬಂದಿದ್ದಾರೆ. ಅವ್ರ ಮನಸ್ಸಲ್ಲಿ ಏನೇನಿದೆ, ಎಲ್ಲೂ ಕೂತಿರ್ತಾರೆ, ಯಾವುದೋ ಈ ಥರ ಕೂತ್ಕೊಂಡು ನೀವೆಲ್ಲ ಕೂತಿರ್ತೀರ, ಮೈಕ್ ಇರುತ್ತೆ, ಮಾತಾಡ್ತಿರ್ತೀನಿ, ಓಂ ಅಂತ ಹೇಳ್ತಿರ್ತೀನಿ ಅಂತೆಲ್ಲ ಅದೇನೇನೇನೇ ಯೋಚನೆ ಮಾಡ್ಕೊಂಡು ಬಂದಿದ್ದಾರೆ ಅವರು. ಬಂದ್ಬಿಟ್ಟು ಅಲ್ಲಿ ಯಾರನ್ನೋ ಕೇಳಿದ್ದಾರೆ, ಇಂಥವ್ರು ಸೇರಿದ್ರಲ್ಲ ರಾಮಕೃಷ್ಣ ಆಶ್ರಮಕ್ಕೆ, ಒಂದು 6 ತಿಂಗಳಾಯ್ತು ಸೇರಿ, ನಾವೆಲ್ಲ ಕಾಲೇಜಿಯವರು ಅವ್ರ ಕ್ಲಾಸ್ಮೇಟ್ಸು, ಎಲ್ಲಿದ್ದಾರೆ ಅಂತ. ಅವ್ನು ಎಂಥ ಪಟಿಂಗ ಅಂದ್ರೆ ಅವ್ನು ಸಿಕ್ಕಿದವನು, ಅವರ ನೋಡಿ ಅಲ್ಲೇ ಇದ್ದಾರೆ, ನೀವು ಹಿಂಗೆ ಹೋಗಿ ಲೆಫ್ಟಲ್ಲಿ ಸಿಗ್ತಾರೆ ಅಂತ. ಇವ್ರು ಅಂದ್ಕೊಂಡ್ರು ಲೆಫ್ಟಲ್ಲಿ ನಾನು ಹಿಂಗೆ ಕೂತಿರ್ತೀನಿ, ಉಪದೇಶ ಕೊಡ್ತಾ, ಅವ್ರು ಜನ ಎಲ್ಲ ಕೂತಿದ್ದಾರೆ ಅಂತ ಹೋಗಿ ಲೆಫ್ಟಲ್ಲಿ ನೋಡ್ತಾರೆ, ಟರ್ ಪರ್ ಟರ್ ಅಂತ ಹೊರಿಸ್ತಾ ಇದ್ದಾರೆ. ಅವ್ರನ್ನ ನೋಡಿದ್ದು, ಅದು ಕಾಲೇಜ್ ಹುಡುಗರು ನೋಡಿದ್ರೆ ಏನಾಗ್ಬೇಡ ರೀ, ಅಯ್ಯೋ ನೋಡು ಲೇ ಪಾತ್ರೆ ತೊಳಿತೀನಿ ಇದ್ರೆ ನಮ್ಮನೆಗೆ ಕರ್ಕೊಂಡೋಗ್ಬಿಡ್ತಿದ್ದಲ್ಲ ನಿನ್ನ ಅಂತ ಒಬ್ಬ. ಇನ್ನೊಬ್ಬ ಪಾತ್ರೆ ತೊಳಿತೀನಿ ತಕ್ಷಣ ಅಲ್ಲಿ ಹೋಟ್ಲಲ್ಲಿ ಖಾಲಿ ತಗೊಂಡು ಎಂಥ ಮಾತುಗಳು ಕೇಳಬೇಕಾಗಿ ಬಂತು ರೀ. ಇವತ್ತು ನಾನು ಬೆಳಗ್ಗೆ ಹೇಳಿದೆ, ಜಗಜ್ಜನನಿ ಬಗ್ಗೆ ಹೇಳಿದಾಗ ನಾನು ಹೇಳಿದೆ, ಎಂಥ ಕಷ್ಟದಲ್ಲೂ ಅವಳು ನನ್ನ ಜೊತೆ ಹೇಗೆ ನಿಂತ್ಕೊಂಡ್ಲು ಅಂತ. ತುಂಬ ನೋವಾಗೋಯ್ತು. ನೋಡ್ತೀನಿ ನಮ್ಮ ಕ್ಲಾಸ್ಮೇಟು ನನ್ನ ಪಕ್ಕ ಕೂತಿರೋರು ಎಲ್ಲರೂ, ಏನು ಹೇಳ್ಬಿಟ್ಟೆ, ನಾವು ಮಠ ಕೊಟ್ಟೋಗ್ತೀನಿ, ಹಾಗಾಗ್ತೀನಿ ಹೀಗಾಗ್ತೀನಿ ಇಂದ ಈಗ ಏನು ಮಾಡ್ತಿದ್ದಿ? ದೇವ್ರ ದಯಿಂದ ಅವಾಗ ಬಂದ, ಅವನೇನೋ ಸಾರಿಸುವಾಗ ಬಂದಿದ್ರೆ ನನ್ನ ಕತೆ ಇನ್ನೇನು ಮಾಡಿಬಿಡ್ತಿದ್ರು ಏನೋ. ನಾ ಹೇಳಿದೆ ಹಾಗೆಲ್ಲ ಹೇಳಬಾರ್ದು, ರಾಮಕೃಷ್ಣ ಮಠದಲ್ಲಿ ಎಲ್ಲ ಆಗಬೇಕಪ್ಪ, ನಾನು ಅನ್ನೋದು ಹೋಗಬೇಕು, ನನ್ನ ಅಹಂಕಾರ ಅನ್ನೋದು ಮರ್ಧನವಾಗಿಬಿಡ್ಬೇಕು, ನಾನು ಅನ್ನೋದು ಪೂರ್ಣ ಪುಡಿ ಆಗಬೇಕು. ಇದು ನಮ್ಮ ಸಂಸ್ಥೆಯ, ನಮ್ಮ ರಾಮಕೃಷ್ಣ ಮಠದ. ಸಾಕು ಸುಮ್ಮನಿರು, ಈಗ ನೀ ಯಾವಾಗ ಬರ್ತೀಯ ಹೇಳು, ನಾನು ಗೋಪಾಲಂಗೆ ಹೇಳ್ತೀನಿ, ಕಾರ್ ತೊಗೊಂಡ್ಬರ್ತಾನೆ, ಕಾರಲ್ಲಿ ಕರ್ಕೊಂಡು ಹೋಗ್ತೀನಿ. ಕಾರು ಬೇಡ, ನಾನು ಬರೋದಿಲ್ಲ ಅಂದ್ರೆ ಬರೋದಿಲ್ಲ. ಇಂಥ ಅನುಭವಗಳೆಲ್ಲ ಆಗಿದೆ ನನಗೆ. ಆಮೇಲೆ ಸ್ವಾಮೀಜಿ ಒಂದು ದಿವಸ ಕರೆದ್ಬಿಟ್ಟು ಹೇಳಿದ್ರು, ಬಾ ಇಲ್ಲಿ ಎಲ್ಲ ಕೆಲಸ ಅಷ್ಟು ಚಕ್ಕಟಾಗಿ ಮಾಡ್ತೀಯಲ್ಲಪ್ಪ, ನಿಜವಾಗ್ಲೂ ಭಾಳ ಸಂತೋಷ ಆಯಿತು, ನಾಳೆಯಿಂದ ನೀನು ದೇವ್ರ ಮನೆಯಲ್ಲಿ ಪೂಜೆ ಕೆಲಸ ಮಾಡು ಅಂದರು. ಅಷ್ಟೇ ಸಂತೋಷದಲ್ಲಿ ಆ ಪೂಜೆ ಕೆಲಸಕ್ಕೆ ಒಪ್ಕೊಂಡೆ. ನಿಮಗೆ ಹೇಳ್ತಾ ಇದ್ದೀನಿ, ಯಾರೋ ನೆನ್ನೆ ಒಂದು ದೊಡ್ಡ IT ಕಂಪ್ನಿಯವ್ರನ್ನ ಹತ್ರ ಮಾತಾಡುವ ಕೇಳಿದ್ರು, ಅಲ್ಲ ನೀವು ಇಷ್ಟು ಕೆಲಸ ಮಾಡ್ತೀರಲ್ಲ, ನಾವು ವಿ ಆರ್ ಹ್ಯಾಂಡ್ಲಿಂಗ್ ಅಬೌಟ್ 22 ಪ್ರಾಜೆಕ್ಟ್ಸ್, 22 ಪ್ರಾಜೆಕ್ಟ್ ಮಾಡ್ತಿದ್ದೀರಲ್ಲ, ನೀವು ಹೆಂಗೆ ಮಾಡ್ತಿದ್ದೀರಾ ಅಂದರು. ನಾನು ಹೇಳಿದೆ, ಈ ನಿಮ್ಮ ಕ್ವಶನ್ನೇ ತಪ್ಪು ಅಂದೆ. ಮೇಡಮ್, ಯುವರ್ ಕ್ವಶನ್ ಇಟ್ ಸೆಲ್ಫ್ ಈಸ್ ರಾಂಗ್. ವಾಟ್ ಯು ಮೀನ್ ಬೈ ದಟ್? ನೋ ಮೇಡಮ್, ಐ ಆಮ್ ನಾಟ್ ಡೂಯಿಂಗ್, ಐ ಆಮ್ ಜಸ್ಟ್ ಅನ್ ಇನ್ಸ್ಟ್ರೂಮೆಂಟ್, ಹೀ ಈಸ್ ಮೇಕಿಂಗ್ ಅಸ್ ಟು ಡೂ. ಆ ಮಾತಿದೆಲ್ಲ ಅಲ್ಲಿಗೆ ಬರ್ಬೇಕಾದ್ರೆ ಎಲ್ಲ ಟ್ರೈನಿಂಗು ಆಗಿತ್ತು. ಕಲ್ಕತ್ತಾಗ ಹೋದೆ, ಭಜನೆ ಬರುತ್ತೆ, ವೇದ ಪಾಠ ಬರುತ್ತೆ, ವೇದ ಮಂತ್ರಗಳು ಹೇಳ್ತಾರೆ. ಇವು 150 ಬ್ರಹ್ಮಚಾರಿಗಳಿಗೆ ಇವನು ವೇದ ಪಾಠ ಹೇಳ್ಕೊಡ್ಲಿ. ನೋಡಿ ಎಲ್ಲಿ ಶುರು ಆಯ್ತು ನಂದು, ಅದು ಜ್ಞಾಪಕ ಇರುತ್ತೆ ನಿಮ್ಗೆ ಚೆನ್ನಾಗಿ, ಅದಕ್ಕೆ ಹೇಳೋದಿಲ್ಲ. ಇಲ್ಲಿ ಶುರು ಆಗಿದ್ದು ನನ್ನ ಜೀವನ. 150 ಬ್ರಹ್ಮಚಾರಿಗಳಿಗೆ ವೇದ ಪಾಠವನ್ನು ಹೇಳ್ಕೊಡ್ಬೇಕು ಅಂದ ಹೆಂಗಿರ್ಬೋದು ನನ್ನ ಮನಸ್ಸು? ಆಗಲೂ ಹಾಗೇ ಇದ್ದೆ. ಐ ವಾಸ್ ನಾಟ್ ದ್ಯಾಟ್. ಅಲ್ಲೂ ಅನೇಕ ಕೆಲಸಗಳಿರ್ತಿತ್ತು, ಕೆಲಸ ಮಾಡ್ತಾ ಇದ್ದು. ಇಲ್ಲೇನು ಗೊತ್ತಾ, ಕೆಲಸವನ್ನು ಪೂಜೆಯಾಗಿ ಕನ್ವರ್ಟ್ ಮಾಡಿಕೊಡ್ತೇವೆ ಆಶ್ರಮದಲ್ಲಿ. ವರ್ಕ್ ವಿಲ್ ಬಿ ಕನ್ವರ್ಟೆಡ್ ಇಂಟು ವರ್ಷಿಪ್. ಅದು ನಮ್ಮ ಜೀವನ. ಮಹಾಮಾತೆ ಶಾರದಾ ದೇವಿಯವರ ಕೃಪೆಯಿಂದ ರಾಮಕೃಷ್ಣ ಮಹಾಸಂಘದ ಸಂಘ ಜನನಿಯಾಗಿ ಆಕೆ ನಮ್ಮಂತಹ ನೂರಾರು ಸಾವಿರಾರು ಯುವಕರಿಗೆ ಮತ್ತು ಆಶ್ರಮವಾಸಿಗಳಿಗೆ ಆಕೆಯ ಜೀವನ ನಮಗೆ ಮಾರ್ಗದರ್ಶನ. ಅಮ್ಮ ನೀನು ಎಷ್ಟೊತ್ತು ಧ್ಯಾನ ಮಾಡ್ತೀಯ ಅಂತ ಯಾರೋ ಕೇಳಿದ್ರು ಶಾರದಾ ದೇವಿಯವರಿಗೆ. ಎಷ್ಟೊತ್ತು ಧ್ಯಾನ ಮಾಡ್ತೀಯಮ್ಮ ಅಂತ. ಇಲ್ಲ ಮಗು, ಏನು ಧ್ಯಾನ ಮಾಡಲಿ ನಾನು, ಎಲ್ಲ ಬಂದು ನನ್ನ ಹತ್ರ ಮಂತ್ರೋಪದೇಶ ಬೇಕು ಅಂತ ತೊಗೊಂಡ್ಬಿಡ್ತಾರೆ. ನಾನು ಅವ್ರಿಗೂ ಪಾಪ ಇಲ್ಲ ಅನ್ನೋಕ್ಕಾಗಲ್ಲ, ಅವ್ರು ಕೇಳಿದಾಗ ಮಂತ್ರೋಪದೇಶ ಕೊಟ್ಬಿಡ್ತೀನಿ. ಆದರೆ ಅವ್ರು ಧ್ಯಾನಗೇನೇನು ಮಾಡಲ್ಲ, ಜಪ ಮಾಡೋದಿಲ್ಲ. ಅವ್ರ ಪರವಾಗಿ ನಾನೇ ಮಾಡಬೇಕಾಗತ್ತೆ. ಏನು 1 ಲಕ್ಷ 2 ಲಕ್ಷ ಮಾಡ್ತೀನಿ ಪ್ರತಿ ದಿವಸ ಅಂತ ಹೇಳ್ತಾರೆ. ನಾವು ಜೀವಮಾನ ಪರ್ಯಂತ ಜಪ ಮಾಡಿದ್ರು ಅಷ್ಟು ಮಾಡಲ್ಲ. ನಾವು ಪ್ರತಿ ದಿವಸ 1 ಲಕ್ಷಕ್ಕೂ ಮೀರಿ ಜಪ ಮಾಡ್ತಾನೆ ಅಂದರೆ ಎಂತಹ ಒಂದು ಆಧ್ಯಾತ್ಮಿಕದ ಗ್ರಿಟ್ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ.
ಆ ಟೆನಾಸಿಟಿ, ನಾನು ಈ ಆಧ್ಯಾತ್ಮಿಕ ಜೀವನದಲ್ಲಿ ಅಚೀವ್ ಮಾಡಬೇಕು, ನಾನು ಆಧ್ಯಾತ್ಮಿಕದಲ್ಲಿ ಪ್ರಗತಿ ಹೊಂದಬೇಕು ಅಂತ ಮನಸ್ಸು ಬಂದಾಗ ಎಷ್ಟು ಕೆಲಸ ಮಾಡ್ಕೊಂಡಿರಿ, ಆಧ್ಯಾತ್ಮಿಕದಕ್ಕೂ ಸಂಬಂಧ ಬರೋದಿಲ್ಲ. ನಾವೇನು ಮಾಡ್ತೀವಿ, ಇದಕ್ಕೂ ಸಂಬಂಧ ಕಲ್ಪಿಡ್ತೀವಿ. ಏನೋ ಬಾರೋ, ಅಯ್ಯೋ ಇವತ್ತೇನು ಮಾಡೋಕ್ಕೆ ಆಗಲಿ, ಯಾಕೆ ಪೂಜೆ ಇತ್ತು ಕೊಂಡು, ಪೂಜೆಗೆ ಅದಕ್ಕೇನು ಸಂಬಂಧ? ಪೂಜೆ ಮೇಲೆ ಹೇಳ್ಬಿಡ್ತಾರೆ. ಇನ್ನು ಯಾಕಂದ್ರೆ ಅಯ್ಯೋ ಅಲ್ಲಿ ಆಶ್ರಮಕ್ಕೆ ಕರೆದಿದ್ರು, ಅಲ್ಲಿ ಕೆಲಸ ಇತ್ತು, ಯಾವಾಗ ನೋಡು ಆಶ್ರಮ ನಿಂದು ಕೂತ್ಕೊಳ್ಳ, ಇಲ್ಲಿ ಕೆಲಸ ಮಾಡೋದು ಆಶ್ರಮಕ್ಕೆ, ಅದು ಬೈಸ್ಕೋತಾರೋ. ಆಶ್ರಮ ಕೆಲಸ ಇದು ಕೆಲಸ ಬೇರೆ ಬೇರೆ ಅಲ್ಲ. ಮನಸ್ಸಲ್ಲಿ ಏನಿದೆ, ಮನಸ್ಸಿನ ಆ ಪಾವಿತ್ರತೆ ಇಟ್ಕೋಬೇಕು. ಶಾರದಾದೇವಿಯವರು ಸಂಘ ಜನನಿಯಾಗಿ ಅವರ ಜೀವನಕ್ಕೆ ಸ್ವಾಮಿ ಅಭೇದಾನಂದರು 2 ಶ್ಲೋಕ ಕೊಡ್ತಾರೆ. ಪವಿತ್ರಂ ಚರಿತಂ ಯಸ್ಯಾಹ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣಿ, ಪವಿತ್ರತೆಯ ಸ್ವರೂಪಿಣಿ ಆಗ್ಬಿಟ್ಟಿರ್ತಾರೆ ಶಾರದಾದೇವಿಯವರು. ಅಂಥ ಒಂದು ಪವಿತ್ರವಾದ ಜೀವನ ನಡೆಸಿ ನಮ್ಮಂಥವ್ರಿಗೆ, ಬರೋ ಜನಗಳಿಗೆ, ಬರೋ ಭಕ್ತರಿಗೆಲ್ಲ ಆಧ್ಯಾತ್ಮಿಕದ ಆ ಒಂದು ಸಂಚಲನವನ್ನು ನೀಡಿದ್ದಾರೆ. ಜೊತೆಯಲ್ಲಿ ನಮಗೋಸ್ಕರ ಪ್ರಾರ್ಥಿಸ್ಕೊಳ್ತಾರೆ. ಜನಿಬೆ ತುಮಾರ್ ಏಕ್ ಜನ್ಮ ಆಚೆ, ಬಹಳ ಫೇಮಸ್ ಕೊಟೇಶನ್ ಸಾಂಗ್. ನೋಡು, ನಿನ್ಗೆ ಜ್ಞಾಪಕ, ನಿನಗೊಬ್ಳು ತಾಯಿ ಇದ್ದಾಳೆ. ಯಾರ ಧೈರ್ಯ ಕೊಡ್ತಾರ್ರಿ ಹೇಳಿ ನೀವೇ? ನಿನ್ಗೊಬ್ಳು ತಾಯಿ ಇದ್ದಾಳೆ. ಯಾವಾಗ, ಎಲ್ಲಿವರೆಗೆ? ಅದು ನಾನು ನಿಮ್ಗೆ ಹೇಳೋಲ್ಲ, ನೀವು ನನಗಿಂತ ಎಕ್ಸ್ಪರ್ಟ್ಸ್ ಅದು. ಆದರೆ ಈ ಮಹಾತಾಯಿ ಜಗಜ್ಜನನಿ ರಾಜರಾಜೇಶ್ವರಿ ನಮಗೆ ತಾಯಿ ಇದ್ದಾಳೆ ರೀ. ಅವಳು ಯಾವ ರೂಪದಲ್ಲಿ ಬೇಕಾದ್ರೂ ಬರ್ತಾಳೆ. ಚಾಮುಂಡೇಶ್ವರಿ ರೂಪದಲ್ಲಿ ಬರ್ತಾಳೆ, ಶಾರದಾಂಬೆ ರೂಪದಲ್ಲಿ ಬರ್ತಾಳೆ, ಕೊಲ್ಲಾಪುರ ಆ ಮಹಾಲಕ್ಷ್ಮಿಯ ರೂಪದಲ್ಲಿ ಬರ್ತಾಳೆ, ಎಲ್ಲ ಕಡೆ ದೇವಿಯ ಸ್ವರೂಪದಲ್ಲಿರ್ತಾಳೆ. ನೀವು ಹೇಗೆ ಅದನ್ನು ನೋಡಿ ನೀವು ಪ್ರಾರ್ಥಿಸ್ಕೋತಿರೋ ಅನ್ನೋದು ಡಿಪೆಂಡ್ ಆಗುತ್ತೆ ಅಂತ ಹೇಳಿ ಈ ಹಾಡು ಭಾಳ ತುಂಬ ಚೆನ್ನಾಗಿದೆ. ಈ ಹಾಡು ಯಾವ ರೂಪದಲ್ಲಿ ಬರ್ತಾಳೆ ತಾಯಿ? ನೀವೇ ಹೇಳಿ, ಯಾವ ರೂಪದಲ್ಲಿ ಬರ್ತಾಳೆ? ಅವಳು ಹೇಗೆ ಬರಲಿಕ್ಕಾಗುತ್ತೆ? ಅವಳ ಆ ಒಂದು ವಿಚಾರ ನಮ್ಗೆ ಗೊತ್ತಿಲ್ಲ. ಬರ್ತಾಳೆ, ಯಾವ ರೂಪದಲ್ಲಿ ಬರ್ತಾಳೆ ನಮ್ಗೆ ಗೊತ್ತಿಲ್ಲ, ಹೇಗೆ ಬರ್ತಾಳೆ ಗೊತ್ತಿಲ್ಲ. ಆದರೆ ನೀವು ಮಾತ್ರ ಅವಳು ಬಂದಾಗ ಅವಳನ್ನ ಗುರುತಿಸಿ ನಿಮ್ಮ ಜೀವನದ ಆ ಒಂದು ಪಥವನ್ನು ನೀವು ಕ್ಲಿಯರ್ ಮಾಡ್ಕೋಬೇಕು ಅಂತ ನಾನು ಹೇಳ್ತೀನಿ. ನೀವೆಲ್ಲರೂ ಒಂದು ವಿಡಿಯೋ ನೋಡಿದ್ದೀರಾ, ನಿಮ್ಮೆಲ್ರಿಗೂ ಬಂದಿದೆ ಅನಿಸುತ್ತೆ. ನೋಡಿಲ್ಲ ನೀವು ಯಾರು ವಿಡಿಯೋನ? ನೋಡಿಲ್ಲ ಅನಿಸುತ್ತೆ, ನೀವು ಯಾರೂ ನೋಡಿಲ್ಲ. ಯಾಕಂದರೆ ಈ ವಿಡಿಯೋ ಏನು ಪ್ರಯೋಜನ ಆಗಲ್ಲ ನಿಮಗೆ. ಯಾವುದೋ ಬೇರೆ ಬೇರೆ ವಿಡಿಯೋ ಬಂದರೆ ತಕ್ಷಣ ನೋಡ್ಬೋದು. ನೀವು ಹೋಗಿ ನೋಡಿ, ಜಯಶ್ರೀ ಅವರು ಕಳಿಸ್ಕೊಟ್ಟಿದ್ದಾರೆ ಆ ವಿಡಿಯೋ. ನನ್ನ ಜೀವನದಲ್ಲಿ ಅನೇಕ ಜನ ಅನೇಕ ರೂಪದಲ್ಲಿ ಬಂದು ನನ್ನ ಜೀವನವನ್ನು ಈ ರೀತಿಯ ದಾರಿಗೆ ತೆಗೆದುಕೊಂಡ್ಬಂದಿದ್ದಾರೆ. ಅದರಲ್ಲಿ ನೀವು ಯಾರು ನೋಡಿದ್ದೀರೋ ಆ ವಿಡಿಯೋನ, ನೋಡಿಲ್ಲದಿದ್ರೆ ಜಯಶ್ರೀ ಅವರು ಹೇಳಿದ್ರು 1,000 ಜನಕ್ಕೂ ಹೆಚ್ಚಾಗಿ ಹೋಗಿದೆ ಅಂತ. ನಿಮ್ಮ ಫೇಸ್ ನೋಡಿದ್ರೆ ಅವರು ವಸಂತರಾವ್ ಅಂತ ಅವರ ಮನೆಯಲ್ಲಿ ನಾನು ಜೀವನವನ್ನು ಕಳೆದಿದ್ದೆ. ಅವರ ತಂದೆ ಆಗಿನ ಕಾಲದಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಶಿಷ್ಯರವರು, ಬಹಳ ದೊಡ್ಡ ವಿದ್ವಾಂಸರು, ಸಂಸ್ಕೃತದ ಪಂಡಿತರು. ಮತ್ತು ಫಾರ್ ದಿ ಫಸ್ಟ್ ಟೈಮ್ ಇನ್ ಕರ್ನಾಟಕ ಹಿ ಸ್ಟಾರ್ಟೆಡ್ ದಿ ಟೈಪ್ ರೈಟಿಂಗ್ ಇನ್ಸ್ಟಿಟ್ಯೂಟ್. ಹಿರಿಯರಿಗೆಲ್ಲ ಗೊತ್ತು, ಆಗಿನ ಕಾಲದಲ್ಲಿ ಟೈಪ್ ರೈಟಿಂಗ್ ಇನ್ಸ್ಟಿಟ್ಯೂಟ್ ಇರ್ತಿತ್ತು. ಕಟ 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 ಶಬ್ದ ಆಗೋದು ಆ ಟೈಪ್ ರೈಟಿಂಗ್ ಇನ್ಸ್ಟಿಟ್ಯೂಟಲ್ಲಿ. ಆ ಟೈಪ್ ರೈಟಿಂಗ್ ಇನ್ಸ್ಟಿಟ್ಯೂಟಲ್ಲಿ ನಾವು ಟೈಪಿಂಗ್ ಕಲಿತಾ ಇದ್ವಿ. ಇವರು ಆ ಸಂಸ್ಥೆಯನ್ನು ತೆಗೆದು ಸಾವಿರಾರು ಜನಕ್ಕೆ ದಾರಿ ತೋರಿಸಿದ್ದಾರೆ. ವಸಂತರಾವ್ ಅವರು ಬಹಳ ಆಶ್ರಮಕ್ಕೆ ಬಹಳ ನಿಕಟವರ್ತಿಗಳು. ನಮ್ಮನ್ನು ಕಂಡ್ರೆ ಬಹಳ ಪ್ರೀತಿಸ್ತಾ ಇದ್ರು. ಅವರ ಒಂದು ಪ್ರೀತಿ, ಅವರ ಒಂದು ವಾತ್ಸಲ್ಯ ಪ್ರೇಮ ನಾನು ಯಾವತ್ತೂ ಮರೀಲಿಕ್ಕಾಗಲ್ಲ. ಈ ಸಂದರ್ಭಕ್ಕೆ ಅವರು ಆ ಒಂದು ವಿಡಿಯೋ ಕಳಿಸ್ಕೊಟ್ಟಿದ್ದಾರೆ. ನಿಜಕ್ಕೂ ಸಂಸ್ಕಾರ ಎಲ್ಲ ಕಡೆ ಬರುತ್ತೆ. ಯಾವ್ಯಾವ ರೂಪದಲ್ಲಿ ಜಗನ್ಮಾತೆ ಬಂದು ನಮಗೆ ದಾರಿ ತೋರ್ತಾಳೆ ಗೊತ್ತಿಲ್ಲ. ಈ ಹಾಡು ಶಾರದಾದೇವಿಯವರ ಪಾದಾರವಿಂದಕ್ಕೆ ಸಮರ್ಪಿಸ್ತೀನಿ. ಎಲ್ಲ ನಿಶಬ್ದವಾಗಿ ನೇರವಾಗಿ ಕುಳಿತು ಧ್ಯಾನಸ್ಥರಾಗಿ ಜಗಜ್ಜನನಿಯನ್ನ ನನಿತಾ ಈ ಹಾಡನ್ನು ಕೇಳಿ.
ರೂಪದಿ ಬಂದು ನಿಲ್ಲುವೆಯೋ ಯಾರು ಬಲ್ಲರು ಜೀವಿಗಳನಿ ಪೊರೆವ ಪರಿಯನ್ನು ಯಾರು ತಿಳಿಯ ಬಲ್ಲರು ಯಾರು ಅರಿಯ ರೂಪದಿ ಬಂದು ನಿಲ್ಲುವೆಯೋ ಯಾರು ಬಲ್ಲರು ಜೀವಿಗಳನಿ ಪೊರೆವ ಪರಿಯನ್ನು ಯಾರು ಬಲ್ಲರು ಯಾರು ತಿಳಿಯ ಬಲ್ಲರು ಯಾರು ಹರಿಯ ಯಾವ ರೂಪದಿ ಬಂದು ನಿಲ್ಲುವೆಯೋ ಕೇಳದೆಯೇ ನೀನೆಲ್ಲ ಕೊಡುವೆ ನೀನೆಯನ್ನ ತಾಯಿಯು ಕೇಳದೆಯೇ ನೀನೆಲ್ಲ ಕೊಡುವೆ ನೀನೆಯನ್ನ ತಾಯಿಯು ಈ ಬಾಳಬವಣೆಯ ಕಂಡು ನಗುವೆ ಈ ಬಾಳಬವಣೆಯ ಕಂಡು ನಗುವೆ ಬಲ್ಲೆ ಜಗ ಮಾಯೆಯು ನೀ ಬಲ್ಲೆ ಈ ಜಗ ಮಾಯೆಯು ಯಾವ ರೂಪದಿ ಬಂದು ನಿಲ್ಲುವೆಯೋ ಬಲ್ಲರು ಜೀವಿಗಳನಿ ಪೊರೆವ ಪರಿಯನ್ನು ಯಾರು ತಿಳಿಯ ಬಲ್ಲರು ಯಾರು ಹರಿಯ ಬಲ್ಲರು ಯಾರು ತಿಳಿಯ ಬಲ್ಲರು ಯಾವ ರೂಪದಿ ಬಂದು ನಿಲ್ಲುವೆಯೋ ನೀನೇ ಹಗಲು ಇರುಳು ಕಾಯಬೇಕು ನನ್ನನು ತಾಯಿ ನೀನೇ ಹಗಲು ಇರುಳು ಕಾಯಬೇಕು ನಮ್ಮನು ಈ ಮಾಯ ಪಾಶಕ್ಕೆ ಸಿಲುಕದಂತೆ ಈ ಮಾಯ ಪಾಶಕ್ಕೆ ಸಿಲುಕದಂತೆ ಹರಸಬೇಕು ನಮ್ಮನು ಹರಸಬೇಕು ನಮ್ಮನು ಯಾವ ರೂಪದಿ ಬಂದು ನಿಲ್ಲುವೆಯೋ ಬಲ್ಲರು ಜೀವಿಗಳನಿ ಪೊರೆವ ಪರಿಯನ್ನು ಯಾರು ತಿಳಿಯ ಬಲ್ಲರು ಅರಿಯ ಬಲ್ಲರು ನೀಡು ಅಭಯವ ಮಾತೆ ಶಾರದೆ ನಿನ್ನ ಚರಣವ ನಂಬಿಯೇ
ನಿನ್ನ ಕರುಣೆಗೆ ಕಾದಿದೆ, ನಿನ್ನ ಕರುಣೆಗೆ ಕಾದಿದೆ. ಯಾವ ರೂಪದಿ ಬಂದು ನಿಲ್ಲುವೆಯೋ ಯಾರು ಬಲ್ಲರು. ಜೀವಿಗಳಲ್ಲಿ ಪೊರೆವ ಪರಿಯನು ಯಾರು ತಿಳಿಯಬಲ್ಲರು. ಯಾರು ಅರಿಯಬಲ್ಲರು. ಯಾರು ತಿಳಿಯಬಲ್ಲರು. ಯಾರು ನಾನು ಅನೇಕ ವೃದ್ಧಾಶ್ರಮಗಳಿಗೆ ಹೋಗಿದ್ದೀನಿ. ಯಾವ ತಾಯಿನೂ ಅವರ ಮಕ್ಕಳ ಮೇಲೆ ಕಂಪ್ಲೇಂಟ್ ಹೇಳಲಿಲ್ಲ. ಅಮ್ಮ ನಿನ್ನ ಯಾಕೆ ಹಿಂಗೆ ಬಿಟ್ಬಿಟ್ಟಿದ್ದಾರೆ? ಅಯ್ಯೋ ಅವ್ರು ಇರೋದು ಮನೆ ಎಲ್ಲಿ ಗೊತ್ತಮ್ಮ, ಜಯನಗರದಲ್ಲಿ ಆ 4th ಬ್ಲಾಕಲ್ಲಿ ಅಷ್ಟು ದೊಡ್ಡ. ಇರಲಿ ಬಿಡಿ ಸ್ವಾಮೀಜಿ, ಅವನು ಚೆನ್ನಾಗಿದ್ರೆ ದೇವ್ರು ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು, ಅವನಿಗೆ ಅವಳಿಗೆ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು ಅಂತ ಹೇಳೋ ತಾಯಂದ್ರು ಇವತ್ತಿಗೂ ಇದ್ದಾರೆ ರೀ. ಜ್ಞಾಪಕ ಇಟ್ಕೊಳ್ಳಿ, ಕುಪುತ್ರೋ ಜಾಯೇತ ಕ್ವಚಿದಪಿ ಕುಮಾತ್ ನ ಭವತಿ. ಕೆಟ್ಟ ತಾಯಿ ಹುಟ್ಟೋದಿಲ್ಲ ಜಗತ್ತಿನಲ್ಲಿ, ಎಷ್ಟೇ ಕಷ್ಟ ಇರಲಿ. ನಾನು ಇಷ್ಟೊಂದು ವೃದ್ಧಾಶ್ರಮಗಳಿಗೆ ಹೋಗಿ ಬರ್ತಿರ್ತೀನಿ ಎಷ್ಟೋ ಸರಿ. ಯಾವ ವೃದ್ಧಾಶ್ರಮದಲ್ಲೂ ಯಾರ ಬಗ್ಗೆನೂ ಆ ತಾಯಿ ಒಂದು ಮಾತು, ಅಮ್ಮ ನಿನ್ನ ಈ ಬಟ್ಟೆಲಿ ಇಟ್ಟಿದ್ದಾಳಮ್ಮ, ಅಮ್ಮ ನಿನಗೆ ಯಾಕೆ ಈ ಬಟ್ಟೆಲಿ ಇಟ್ಟಿದ್ದಾಳೆ, ಅಯ್ಯೋ ಅವ್ರು ನಿನಗೆ ಏನೆಲ್ಲ ತಂದ್ಕೊಡ್ಬೇಕು. ಇರಲಿ ಬಿಡಿ ಸ್ವಾಮೀಜಿ, ಇರಲಿ ಬಿಡಿ, ಆ ಮಗು ಚೆನ್ನಾಗಿದ್ರು ಸಾಕು ಅಂತ ಹೇಳ್ತಾರೆ. ಇದು ನಮ್ಮ ಭಾರತ ಸನಾತನ ಧರ್ಮದ ತಾಯಿಯ ಸ್ಥಾನ. ಯಾರೋ ಒಬ್ರು ಪೂಜೆಗೆ ಹೋಗ್ತಿರ್ತಾರೆ, ಅಯ್ಯೋ ಸ್ನಾನ ಮಾಡಲಿಲ್ಲ ನಾನು ಹೋಗ್ಬೇಕು ಅಂತ ಹುಡುಗ ಓಡೋಗ್ತಿರುವಾಗ ನೀ ಬರಬೇಡ ಇಲ್ಲಿ ಅಂತ ಕೂಗ್ತಿರ್ತಾರೆ. ಆಗ ಶಾರದಾ ದೇವಿಯವರ ಹುಡುಗನ ಬಾರ ಇಲ್ಲಿ, ಎಲ್ಲಿ ಹೋಗ್ಬೇಕು, ನಾವು ಒಳಗೆ ಹೋಗ್ತಿದ್ರು ಸ್ನಾನ ಮಾಡಿ ಹೋಗ್ತಿರು ಅಂತ. ಬೇಡ ಅಳ್ಬೇಡ, ಬಾ ಇಲ್ಲಿ, ನನ್ನನ್ನು ಮುಟ್ಬಿಡು, ನೀನು ಪವಿತ್ರಳಾಗ್ಬಿಡ್ತೀಯ. ಟಚ್ ಮೀ, ಯು ಬಿಕಮ್ ಪ್ಯೂರರ್ ಆ್ಯಂಡ್ ಪ್ಯೂರರ್ ಆ್ಯಂಡ್ ಪ್ಯೂರರ್, ಯು ವಿಲ್ ಬಿಕಮ್ ಮೋರ್ ನಿಯರರ್ ಆ್ಯಂಡ್ ನಿಯರರ್ ಆ್ಯಂಡ್ ನಿಯರರ್ ಅಂತ. ತಾಯಿ ಅನ್ನೋ ಸ್ಥಾನನ ನೀವು ಯಾರೂ ರಿಪ್ಲೇಸ್ ಮಾಡಲಿಕ್ಕಾಗೋದಿಲ್ಲ. ಈ ಹಾಳಾದ್ದು ಈ ಮಾಡರ್ನ್ ಡೇಸ್ ಬಂದ್ಬಿಟ್ಟು ಅದಕ್ಕೆ ವೃದ್ಧಾಶ್ರಮ ಅಂತ ಕರೆಯಲ್ಲ. ಈಗ ಹೊಸ ಹೆಸರುಗಳು ಕರೀತಾ ಇದ್ದಾರೆ. ಈಗ ಹೊಸ ಹೆಸರುಗಳು, ವೃದ್ಧಾಶ್ರಮ ಅಂದರೆ ಯಾರೋ ಬೈತಾರೆ ಅಂದ್ಬಿಟ್ಟು. ಎಲ್ಲಿದ್ದಾರೆ ಅವರು? ಎಲ್ಡರ್ಸ್ ಗೆಸ್ಟ್ ಹೌಸಲ್ಲಿದ್ದಾರೆ. ಇವ್ರದ್ದು ಹೊಸದು ಎಲ್ಡರ್ಸ್ ಗೆಸ್ಟ್ ಹೌಸ್. ನಿಮ್ಗೆ ಇನ್ನೊಂದು ಮಾತು ಹೇಳ್ತೀನಿ, ಜಗನ್ಮಾತೆ ನಮ್ಮನ್ನು ಕಾಪಾಡ್ತಾ ಇದ್ದಾಳೆ. ನಮಗೆ ಇಲ್ಲಿ ಕೂತಿರೋರೆಲ್ಲರೂ ಯೋಚನೆ ಮಾಡಿ, ಜಗನ್ಮಾತೆ ನಿಮ್ಮನ್ನು ಕಾಪಾಡ್ತಾ ಇದ್ದಾಳೆ. ನಿಮ್ಗೊಂದು ಪ್ರಾಬ್ಲಮ್ ಏನು ಗೊತ್ತಾ? ಅವ್ರು ಬಂದು ಹೇಳ್ಬೇಕು ನಿಮಗೆ, ನಾನು ನೀನು ನೋಡ್ಕೋತಾ ಇದ್ದೀನಿ ಅಂತ. ನಿಮ್ಗೆ ಆ ನಂಬಿಕೆ ಇಲ್ಲ, ಕೂತ್ಕೊಂಡಿದ್ದೀರಲ್ಲ ಅದೇ ನಂಬಿಕೆ. ಯಾರಿಗೆ ಏನಾಗುತ್ತೆ ಯಾವಾಗ ಅಂತ ಗೊತ್ತಿಲ್ಲ, ಯಾವಾಗ ಎಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ಅದು ತಾಯಿಯ ಕೃಪೆ, ಜಗಜ್ಜನನಿಯ ಕೃಪೆ. ನಾನೊಬ್ರು ಮನೆಗೆ ಬರ್ತೀನಿ ಅಂತ ಫೋನ್ ಮಾಡಿದೆ. ಅವ್ರು ಹೇಳಿದ್ರು, ಬನ್ನಿ ಸ್ವಾಮೀಜಿ, ನಾವಿಬ್ಬರೇ ಗಂಡ ಹೆಂಡತಿ ಇಬ್ಬರೇ ಇದ್ದೀವಿ, ಬಂದು ನೋಡ್ಕೊಂಡು ಹೋಗಿ ಸ್ವಾಮೀಜಿ ಅಂದರು. ಆಯ್ತಪ್ಪ ಬರ್ತೀನಿ, ನಾನು ಬೇರೆ ಕಡೆ ಇದ್ದೀನಿ ಸ್ವಾಮೀಜಿ ಅಂದರು. ಅಯ್ಯೋ ಬರ್ತೀನಿ ಬೇಡಿ ಅಂತ. ಇಲ್ಲ ಸ್ವಾಮೀಜಿ, ಅದು ಆನೇಕಲ್ ರೋಡಲ್ಲಿ ಇದೆ ಸ್ವಾಮೀಜಿ, ತುಂಬ ದೂರ, ಕನಕಪುರ ರೋಡಲ್ಲಿ ತುಂಬ ದೂರ, ಬರ್ತೀನಿ ಬಿಡಿ, ನಮ್ಮ ಹತ್ರ ವೆಹಿಕಲ್ ಇದೆ. ಆಗಲಿ ಸ್ವಾಮೀಜಿ, ಹತ್ರ ಬಂದಾಗ ಫೋನ್ ಮಾಡಿದ್ರು. ಅವ್ರಿಗೆ ದುಗುಡ, ನಾನು ಬರ್ತೀನೋ ಇಲ್ಲ ಅಂತ. ನಾನು ಬರ್ತೀನಿ ಅಂತ ಹೇಳಿದ್ರೆ ಬರ್ತೀನಿ. ಬೆಳಗ್ಗೆ ಹೇಳಿಲ್ಲ ಅವರು, ಸ್ವಾಮೀಜಿ ಏನೋ ಹೇಳಿದ್ರೆ ಎಸ್ ಅಂತ. ಹೋದೇರಿ ನಮ್ಮ ಇವನು ಕರ್ಕೊಂಡು ಹೋಗ್ತಾನೆ. ಓ ದೊಡ್ಡ ಎಂಟ್ರೆನ್ಸ್ ಬಾಗಿಲು, 4 ಜನ ಗುರ್ಕಾಗಳು. ಕ್ಯಾ ಹೈ, ಕೌನ್ ಹೈ, ಕಿತ್ನಾ ನಂಬರ್ ಅಂದ. ಇದ ಪರಪನಗರ ನಂಬರ್ ಹೇಳಕ್ಕೆ ಅಲ್ಲ, ನಾನು ಹೇಳೋದು, ಲುಕ್ ಅಟ್ ದಟ್ ಫೆಲೋ ಈಸ್ ಆಸ್ಕಿಂಗ್ ಮೀ ವಾಟ್ ಈಸ್ ದಿ ನಂಬರ್ ಅಂತ. ಐ ಸೆಡ್, ವಾಟ್ ಆರ್ ಯು ಟಾಕಿಂಗ್? ಐ ಹ್ಯಾವ್ ಕಮ್ ಹಿಯರ್ ಟು ಸಿ ದ ಜೆಂಟಲ್ಮ್ಯಾನ್. हाँ वैसा हमको नहीं मालूम होता है, ನಂಬರ್ ಬೋಲೋ ಉನ್ಕಾ ಅಂತಾರೆ. ಇದೇನು ಬೇಕಿರ್ರಿ ನಮ್ಮ ಜೀವನಕ್ಕೆ? ಕರೆಕ್ಟ್. ಆಮೇಲೆ ಅವರು ಫೋನ್ ಮಾಡಿದೆ, ನಂಬರ್ ಕೇಳ್ತಿದ್ದಾನೆ. ಅವ್ರು ಹೇಳಿದ್ರು 30 ಅಂದರು. ಆಯಿತು ಅಂಥೇಳಿ ಅಲ್ಲಿಗೆ ಹೋಗ್ಬೇಕಾದ್ರೆ ಈ ಕಡೆಯಿಂದ ಆ ಕಡೆ ಎಲ್ಲ CCTV, ಆ TV, ಈ TV ಇದೆಲ್ಲ ನೋಡಿಕೊಂಡು ಹಂಗೋಗಿ ಬಾಗಿಲು ತಟ್ಟದೆ. ದೊಡ್ಡ ಬಂಗ್ಲ, ಯಾರಿಲ್ಲ ಮನೆಯಲ್ಲಿ, ಗುಯ್ ಅಂತ ಇದೆ. ಇಲ್ಲಿ ಓಂಕಾರ ಆಗ್ತಾ ಇದೆ.
ಅಲ್ಲಿ ಗುಯ್ ಅಂತ ಇದೆ. ಬಾಗಿಲು ತೆಗೆದು ಬನ್ನಿ ಬನ್ನಿ ಸ್ವಾಮೀಜಿ, ಬನ್ನಿ ಸ್ವಾಮೀಜಿ. ಬಂದಿದ್ದಾರೆ ನೋಡು, ಸ್ವಾಮೀಜಿ ಬಂದಿದ್ದಾರೆ ನೋಡು, ಬಾ ಬಾ ಅಂದರು. ಪಾಪ ಆಕೆ ಗೋಡೆ ಹಿಡ್ಕೊಂಡು ಕಂಬ ಹಿಡ್ಕೊಂಡು ನೆಟ್ಟಗೆ ಮೆತ್ತಗೆ ನಡ್ಕೊಂಬಂದು, ನಾನು ಆಮೇಲೆ ಆಕೆ ಕೈ ಹಿಡ್ಕೊಂಡೋಗಿ ಒಳಗಡೆ ಸೋಫಾ ಮೇಲೆ ಕೂರಿಸ್ದೆ. ಕೂತ ಮೇಲೆ ನಾನು ಅರ್ಧ ಅಡಿ ಮೇಲಕ್ಕೆದ್ದೆ, ಅಂದರೆ ಅಷ್ಟು ಒಳ್ಳೆ ಸೋಫಾ. ಕೂತ್ಕೊಂಡೆ, ಇಬ್ರು ಮುಖ ನೋಡಿದೆ. ನಿಮ್ಗೊಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ಈ ಕೊರಚರು ಗುಡಿಸಲಲ್ಲಿದ್ದಾರಲ್ಲ, ಅವ್ರ ಫೇಸ್ ಎಷ್ಟೋ ಬ್ರೈಟ್ ಆಗಿದೆ. ಬಿಕಾಸ್ ದೇ ಸ್ಲೀಪ್ ಆರಾಮ್ಸೆ. ಇಬ್ರು ಮುಖ ಹಗರ್ಡ್. ದೇ ಡೋಂಟ್ ವಾಂಟ್ ಟು ಟಾಕ್ ವಿತ್ ಮೀ, ಬಟ್ ದೇ ಹ್ಯಾವ್ ಕಾಲ್ಡ್ ಮೀ. ನೀನು ಚೆನ್ನಾಗಿದ್ದೀರ? ನೀನು ಚೆನ್ನಾಗಿದ್ದೀನಿ ಸ್ವಾಮೀಜಿ, ಚೆನ್ನಾಗಿದ್ದೀನಿ ಸ್ವಾಮೀಜಿ. ಏನು ಬಿಡಿ ಸ್ವಾಮೀಜಿ, ದೇವ್ರ ಇಚ್ಛೆ ಸ್ವಾಮೀಜಿ. ದೇವರು ನನಗೆ ಹೇಗೆ ನೋಡ್ಕೊಳ್ತಾರೆ ಆ ಸ್ವಾಮೀಜಿ. ಮಾತಿತ್ರ ದೇವರು ಅಂತ ಹೇಳ್ತಾರೆ. ಹಿ ವಾಸ್ ಒನ್ ಆಫ್ ದ ಹೈಯೆಸ್ಟ್ ಆಫೀಸರ್ ಇನ್ ಕರ್ನಾಟಕ ಗೌರ್ಮೆಂಟ್, ಹೈಯೆಸ್ಟ್ ಆಫೀಸರು. ಆಕೆ ಪಾಪ ಅಜ್ಜಿ ಗೋಡೆ ಇಟ್ಕೊಂಡು ನಡ್ಕೊಂಡ್ ಬಂದಿದ್ದಾರೆ. ಅವ್ರಿಗೆ ಸ್ವಾಮೀಜಿಗೆ ಬಂದಿದ್ದಾರೆ, ಏನು ಕೊಡ್ತೀವಿ ಸ್ವಾಮೀಜಿಗೆ, ನೀವು ಹೇಳಿ ಏನು ಬೇಕು. ನಾನು ಪರವಾಗಿಲ್ವೇ, ಅಜ್ಜಿ ಚೂಟಿಯಾಗಿದೆ, ಏನು ಬೇಕು ಅಂತ ಕೇಳ್ತಿದ್ದಾರಲ್ಲ ಅಂದ್ಬಿಟ್ಟು, ಏನು ಬೇಡ, ಯಾಕಷ್ಟು ಹೋಗ್ಲಿ ಬಿಡಿ, ಒಂದು ಲೋಟ ಹಾಲು ಕೊಡ್ತಾರೆ. ಹಾಲ 3ನೇ ಸ್ವಿಚ್ ಪ್ರೆಸ್ ಮಾಡ್ರಿ ಅಂದರು. ಯಾಕೆ ಸ್ವಾಮೀಜಿ, ನಮ್ಗೇನು ಬೇಕು ಇಲ್ಲಿ ಸ್ವಿಚ್ ಪ್ರೆಸ್ ಮಾಡಿದ್ರೆ ಕಿಚನ್ ಡಿಪಾರ್ಟ್ಮೆಂಟ್ ಅವ್ರು ತೆಗೆದುಕೊಂಬಂದು ಕೊಡ್ತಾರೆ. ಜ್ಞಾಪಕ ಇದೆಯಾ? ಅಮ್ಮ ಅಂತ ರಾಗ ಹೇಳಿದ್ರೆ ಅಮ್ಮ ಎತ್ಕೊಂಬಂದು ಕೇಳೋಳು ಏನು ಬೇಕು ಅನ್ನೋರು ಮಗುಗೆ. ಆಗ ಹಾಲು ಬೇಕಾ, ಮೊಸರು ಬೇಕಾ, ಸ್ವೀಟ್ ಬೇಕಾ, ಹಣ್ಣು ಬೇಕಾ ಕೊಡೋಳು ಅಮ್ಮ, ಮುದ್ದಾಡೋಳು. ಸ್ವಿಚ್, ನಾನು ಆ ಸ್ವಿಚ್ ನೋಡಿದೆ, ಉದ್ದಕ್ಕಿದೆ, ಜಪಮಾಲೆ ಥರ. ಇದು ಊಟಕ್ಕೆ, ಇದು ಬೆಳಗಿನ ಊಟಕ್ಕೆ, ಇದು ಡ್ರಿಂಕ್ಸ್ಗೆ, ಇದು ವಾಟರ್ಗೆ, ಇದು ಇದಕ್ಕೆ ಅಂದರು. ನಮಸ್ಕಾರ ಮಾಡಿದೆ ಅವ್ರಿಗೆ. ಏನ್ರಿ ಜೀವನ ಇದು? ಹೊತ್ತು ಹೆತ್ತು ಆ ಗರ್ಭದಲ್ಲಿ ಇಟ್ಕೊಂಡು ಆ ಮಗುಗೆ ತನ್ನ ರಕ್ತವನ್ನು ಹಾಳು ಮಾಡಿ ಕುಡಿಸಿ, ಒಂದ್ ಕಡೆ ತಾಯಿಯ ಮುಂದೆ ಹೇಳ್ತಾ ಇದ್ದೀನಿ, ಒಂದು ಸ್ಕೂಲ್ ಇತ್ತಂತೆ. ಆ ಸ್ಕೂಲಲ್ಲಿ ಮೇಷ್ಟ್ರು ಹೇಳಿದ್ರಂತೆ ಎಲ್ಲ ಹುಡುಗರಿಗೆ, ಮಕ್ಕಳ ನೀವು ತಾಯಿ ಮೇಲೆ ಒಂದು ಪ್ರಬಂಧ ಬರ್ಕೊಂಬನ್ನಿ ಅಂದ್ರಂತೆ. ಏನು? ಅಮ್ಮನ ಮೇಲೆ ಒಂದು ಪ್ರಬಂಧ ಬರ್ಕೊಂಬನ್ನಿ ಅಂತ. ಅಮ್ಮನ ಮೇಲೆ. ಹುಡುಗ್ರ ಅಮ್ಮನ ಮೇಲೆ 10 ಪೇಜು 15 ಪೇಜು 5 ಪೇಜು ಬರ್ಕೋಬಾರ್ದು. ನಿಮ್ಗೆ 10 ಮಾರ್ಕ್ಸ್ ಕೊಡ್ತೀನಿ ಅಂತ ಬೇರೆ ಹೇಳ್ಬಿಟ್ಟಿದ್ರು, ಬರ್ಕೊಬಂದಂತೆ. ಒಬ್ಬ ಹುಡುಗ ಒದ್ದೆ ಪೇಪರು, ನೆಕ್ಸ್ಟ್ ಡೇ ಪೇಪರ್ ಎಲ್ಲ ಒದ್ದೆ ಆಗಿದೆ, ಇಂಕೆಲ್ಲ ಚೆಲ್ಲೋಗಿದೆ, ಎತ್ಕೊಂಡು ಬರ್ತಾರೆ. ಯಾಕೋ ಅಂತ, ಅಮ್ಮನ ಹೆಸರು ನಾನು ಬರೆಯಕ್ಕಾಗಲ್ಲ ಪ್ರಬಂಧ. ಯಾಕೋ? ನಮ್ಮಮ್ಮ ಸರ್ ನನ್ನನ್ನು ಬಿಟ್ಟು ಹೋಗಿ 4 ವರ್ಷ ಆಯ್ತು ಸರ್. ಆ ಅಮ್ಮನ್ನ ಹಿಡ್ಕೊಂಡಿದ್ದೆ ನಾನು, ಯಾರೂ ಮುಟ್ಟಬೇಡಿ ನನ್ನ ಅಮ್ಮ ಅನ್ನಂತ. ಆದರೆ ಅಮ್ಮನ್ನ ಹಿಡ್ಕೊಂಡಿದ್ರೆ ನನ್ನ ಕಿತ್ತು ಅಮ್ಮನ ಎತ್ಕೊಂಡು ಹೊರಟೋಗ್ಬಿಟ್ರು ಸರ್. ಆ ಅಮ್ಮ ನನಗೆ ಮುತ್ತು ಕೊಡ್ತಿದ್ಲು, ತುತ್ತು ಕೊಡ್ತಾ ಇದ್ಲು, ನನಗೆ ಅಕ್ಷರ ಜ್ಞಾನ ಕೊಡ್ತಾ ಇದ್ಲು, ನನಗೆ ಸ್ನಾನ ಮಾಡಿಸ್ತಿದ್ಲು. ಅಲ್ಲಿ ಹೋಗಿ ಕಸ ತುಂಬ್ಕೊಂಡ್ಬಂದಿದ್ರು ಮತ್ತೆ ಸ್ನಾನ ಮಾಡಿಸೋಳು. ನಾನು ಹೇಸಿಗೆ ಮಾಡ್ಕೊಂಡ್ಬಂದಿದ್ರು ಅಮ್ಮ ನನ್ನ ಶುದ್ಧಿ ಮಾಡೋಳು. ಸರ್ ಆ ಅಮ್ಮನ ಮೇಲೆ ಪ್ರಬಂಧ ಬರೀರಿ ಅಂತಿರಲ್ಲ ಸರ್, ಹೆಂಗೆ ಸರ್ ನಾ ಬರೀಲಿ ಅಂತಿತ್ತು. ನಿಜವಾದ ತಾಯಿ ಮಗುವಿನ ಪ್ರೀತಿ ಇದು, ನಿಜವಾದ ಪ್ರೀತಿ. ಆ ತಾಯಿಗೆ ನಿಮ್ಗೆ ಅರ್ಥ ಆಗಲ್ಲ, ಆ ಅಮ್ಮನಿಂದ ದೂರ ಇರೋದು ಅದು ಚೆನ್ನಾಗಿ ಅರ್ಥ ಆಗತ್ರಿ ಅದು. ಇವಾಗ ನೀವು ಕೋಟಿ ಕೊಟ್ಟರು ಅಮ್ಮನ ಕರ್ಕೊಂಬರಕ್ಕಾಗಲ್ಲ. ಆದರೆ ನೀವು ಹೆಂಗೆ ನೋಡ್ಕೊಂಡಿದ್ದೀರಿ ಅಮ್ಮಗೆ ಸ್ವಿಚ್. ನಾನು ಹೇಳಿದೆ, ರಾತ್ರಿ ಊಟಕ್ಕೆ ಏನು ಮಾಡ್ತಾರೆ ಸ್ವಾಮೀಜಿ, ಈ ಕಡೆಯಿಂದ 4ನೇದು ಬ್ರಷ್ ಮಾಡಿದ್ರೆ, ನಾವು ಬರೀ ಪ್ರೆಸ್ ಮಾಡಲೇ ಇರ್ತೀರಲ್ರಿ ನೀವು. ನಿಮಗೆ ತಂದು ಮಾತಾಡಿ ಒಂದು ತುತ್ತು ಕೊಡೋಕ್ಕಾಗಲ್ವೇನ್ರಿ ಅಮ್ಮ ನಿಮಗೆ? ಅಮ್ಮ ಹೆಂಗೆ ಉಡಿಸ್ತಿರ್ಲಿ ನಿಮಗೆ? ಊಟ ನೀವು ಮಾಡಲ್ಲ ಅಂದರೆ ಅವಳು ಒಂಚೂರು ತಿನ್ಬಿಟ್ಟು ಚೆನ್ನಾಗಿ ನೀ ತಿನ್ಸೋಳ, ತುತ್ತು ಕೊಡೋಳ. ಆ ತಾಯಿ ಎಲ್ಲ ಹೋದ್ರಿ? ಜಗತ್ತಿನಲ್ಲಿ ತಾಯಿಯ ಸ್ಥಾನವನ್ನು ಮರ್ತು ಬಿಡ್ತಾ ಇದ್ದೀವಿ ನಾವು ಸ್ತ್ರೀಯರ ಸ್ಥಾನವನ್ನು ಮರ್ತು ಬಿಡ್ತಾ ಇದ್ದೀವಿ. ಅದು ಜ್ಞಾಪಸಕ್ಕೆ ಶಾರದಾದೇವಿಯವರಂತಹ ಪವಿತ್ರವಾದ ಜೀವನ ಬರುತ್ತೆ ಹೇಳಿ. ಅವ್ರು ಹೇಳ್ತಾರಂತೆ, ಮೇಷ್ಟ್ರೆ
ನಂಗೆ 10 ಮಾರ್ಕ್ಸ್ಗೂ ಕೊಡಬೇಡಿ, ಪ್ರಬಂಧನೂ ಬರೆಯೋದಿಲ್ಲ, ನನ್ನ ಬಿಟ್ಬಿಡಿ, ಅಮ್ಮನ ಹತ್ರ ನಾನು ಹೋಗ್ತೀನಿ ಅಂತ ಹೇಳುತ್ತಂತೆ ಆ ಮಗು. ತಾಯಿನ ಕಳ್ಕೊಂಡವರು ತಾಯಿಯಿಂದ ದೂರ ಇರೋರು ಗೊತ್ತು. ಈಗಿನ ಯುವ ಜನತೆಗೆ ಇವೆಲ್ಲ ಗೊತ್ತಾ? ಇವೆಲ್ಲ ಹೇಳ್ತೀರಾ ನೀವು? ಈಗಲೂ ಹೇಳ್ತಾಳೆ ತಾಯಿ, ಹೋಗು ಏನಾದರೂ ಮಾಡ್ಕೋ, ರಾತ್ರಿ ಬೇಗನೆ ಬಂದ್ಬಿಡು ಮಗು ಮನೆಗೆ ಅಂತ ಹೇಳುವಂಥ ತಾಯಿ ಇದ್ದಾರೆ. They have lost the capacity to tell to the youngsters, come dear, come fast, we will sit together and eat. ಅಲ್ಲಿ ಡೈನಿಂಗ್ ಟೇಬಲ್ ಇರಲಿಲ್ಲ, ಅಲ್ಲಿ ಏನೇನೂ ಇರಲಿಲ್ಲ, ಚಿಕ್ಕ ಚಿಕ್ಕ ತಟ್ಟೆ ಇರ್ತಿತ್ತು. ಅಮ್ಮ ಬಾರ ಮುಗಿಸ್ಬಿಟ್ಟೆ, ಬರ ಒಂದೊಂದು ತುತ್ತು ತಗೊಳ್ಳೋನ್ರು. ಆ ತುತ್ತು ಯಾವ ಹಿಲ್ಟನ್ ಹೋಟೆಲ್ ಕೊಡ್ತಾನ್ರಿ? ಅಲ್ಲಿ ಎಷ್ಟು ದಿವಸ ಇಟ್ಟಿದ್ರು ಅದು ಆ ಫ್ರಿಜ್ಜಲ್ಲಿ ಎತ್ಕೊಂಬಂದು ಕೊಡ್ತಾರೆ ನಿಮಗೆ, ಹಲ್ಲು ಬಿಟ್ಕೊಂಡು. ನಾವು ಕಣ್ಣು ಬಿಟ್ಕೊಂಡು ಅದು ತಿಂತೀವಿ ನಾವು. ತಾಯಿ ಹೆಂಗೆ ಕೊಡ್ತಾ ಇಲ್ಲ ರೀ? ಸ್ಕೂಲಿಂದ ಬಂದ ತಕ್ಷಣ ನಾವು ಲೈನ್ ಅಲ್ಲಿ ಅಜ್ಜಿ ತಾಯಿಯಲ್ಲಿ ಬರಲಿ ಎಲ್ಲ ಟಕ್ 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 ಅಂತ ಹಾಕೊಡು. ಏನು ಅಮೃತ ರೀ, ನಿಜ ಅಂತೆ, ಅಮೃತ ಸಮಾನ ರೀ. ನೀವೇ ಹೇಳಿ, ತಾಯಿ ಅಲ್ವೇನ್ರಿ? ನೋಡಿ ಎಷ್ಟು ಈಗಲೂ ಈ ಆಧುನಿಕ ಪ್ರಪಂಚದಲ್ಲೂ ತಾಯಿಯ ಹೃದಯ ಹೇಗೆ ಮಿಡಿಯುತ್ತೆ ಅಂದರೆ, ಅಮೆರಿಕದಲ್ಲಿರೋ ಮಗಂಗೆ ಆಕ್ಸಿಡೆಂಟ್ ಆಗಿ ಅಮ್ಮ ಅಂತ ಹೇಳಿ ಬಿದ್ದರೆ ಈ ತಾಯಿಯಲ್ಲಿ ನೋವಾಗುತ್ತೆ. ಇದು ನಮ್ಮ ಸಂಸ್ಕೃತಿ ರೀ, ನಮ್ಮ ಸನಾತನ ಧರ್ಮ. ಇವತ್ತು ನೀವು ಮನಸ್ಸು ಮಾಡಿ, ನಾನು ನಿಮ್ಮ ಹಿರಿಯರಿಗೆ ಇದು ಪ್ಲಾಟಿನಮ್ ಪ್ಲೇಟಲ್ಲಿ ಅದು ಬರ್ಗರ್ ಕೊಡಿ ಅಂತ ಕೇಳಲ್ಲ ನಾನು. ಐ ವಿಲ್ ಆಸ್ಕ್ ಯು ಟು ಗಿವ್ ಗಂಜಿ ಕೊಡಿ ಸಾಕು, ಬಟ್ ಪ್ರೀತಿಯಿಂದ ಕೊಡಿ. ನಮ್ಮ ದೇಶವನ್ನು ಹಾಳು ಮಾಡಿರೋದೇ ವೃದ್ಧಾಶ್ರಮಗಳು. ಧೈರ್ಯವಾಗಿ ನಾ ಹೇಳಬಲ್ಲೆ, ದೇಶನ ಹಾಳು ಮಾಡಿದ್ದೇ ವೃದ್ಧಾಶ್ರಮಗಳು. ದುಡ್ಡು ಕೊಟ್ಬಿಡೋದು ಅದೇನು ಝೂನ? ಮೈಸೂರಲ್ಲಿ ನಾವು ನೋಡ್ತಿದ್ದೋ, ದುಡ್ಡು ಕೊಟ್ರೆ ಆ ಝೂಗಳಿಗೆ ಆ ಕಿಟಕಿನಲ್ಲಿ ಅನ್ನ ಬಿಸಾಕೋರು. ಅದೇ ನಮ್ಮ ಜೀವನ, ಅದೇ ನಮ್ಮ ಕಲ್ಚರು. ಎಲ್ಲೋಯ್ತ್ರಿ ಆ ತಾಯಿಯ ಕಲ್ಚರು? ನಿಮಗೆ ಈಗ ಶಾಕ್ ಆಗ್ತಿದ್ದೆ ನಾನು ಈಗ ಮಾತಾಡಿದ್ರೆ. ಎಲ್ಲಿ ಬಂದ್ಬಿಟ್ಟಿದೆ ನೋಡಿ ಈ ಪ್ರಪಂಚ. ನಾನು ನಮ್ಮ ತಾಯಿನ ಭಾಳ ಚೆನ್ನಾಗಿ ನೋಡ್ಕೊತಾ ಇದ್ದೀವಿ ಸ್ವಾಮೀಜಿ. ನಾವು 3 ಸ್ಟಾರಲ್ಲಿ ಅಲ್ಲಿ ನಾವು ವೃದ್ಧಾಶ್ರಮದಲ್ಲಿ ಇರ್ತೀವಿ. ಏನೇನೂ ಕೊರತೆ ಇಲ್ಲ ಸ್ವಾಮೀಜಿ, ವಿ ಹ್ಯಾವ್ ಟೇಕನ್ ಕೇರ್ ಆಫ್ ಹರ್ ಅಂತ. ಕೊರತೆ ಇದೆ. ಶಿ ನೆವರ್ ಎಕ್ಸ್ಪೆಕ್ಟೆಡ್ ಯುವರ್ 3 ಸ್ಟಾರ್ಸ್ 4 ಸ್ಟಾರ್ಸ್ 5 ಸ್ಟಾರ್ಸ್. ಶಿ ಎಕ್ಸ್ಪೆಕ್ಟೆಡ್ ಯುವರ್ ವರ್ಡ್. ಅಮ್ಮ ಅಂತ ಕರ್ತಿಲ್ಲ, ಆ ಪದ ಬೇಕು ಅವ್ರಿಗೆ. ನೀವೆಂಥ ಪುಣ್ಯವಂತರು. ಅಂತಹ ತಾಯಿ ನಮ್ಗೆ ಶಾಪ ಹಾಕಲ್ಲ. ಹೋಗ್ಲಿ ಬಿಗು, ಇಲ್ಲಿ ಬರ್ತೀನಿ ನೋಡಿ, ಈಗ ಕ್ಲೈಮ್ಯಾಕ್ಸಿಗೆ ಬರ್ತಾ ಇದ್ದೀನಿ. ಮಾತಾಡಿದೆ, ತುಂಬ ನೋವಾಯಿತು ನನಗೂ. ಹೋಗಲಿ ಬಿಡಿ, ಏನೋ ಜೀವನ. ಏನೋ ಸ್ವಾಮೀಜಿ ಚೆನ್ನಾಗಿದ್ದೀವಿ, ಇವಳು ಅವಳದು ಒಂದೇ ಒಂದು ಪ್ರಾಬ್ಲಮ್ ಸ್ವಾಮಿ, ಸರಿಯಾಗಿ ಕಣ್ಣು ಕಾಣಲ್ಲ. ಇದು ಡಿನ್ನರ್ಗೆ ಲಂಚ್ ಪ್ರೆಸ್ ಮಾಡ್ತಾಳೆ, ಲಂಚ್ಗೆ ಡಿನ್ನರ್ ಪ್ರೆಸ್ ಮಾಡ್ತಾಳೆ, ಚಪಾತಿಗೆ ಉಪ್ಪಿಟ್ಟು ಪ್ರೆಸ್ ಮಾಡ್ತಾಳೆ, ಉಪ್ಪಿಟ್ಟಿಗೆ ಚಪಾತಿ ಮಾಡ್ತಾಳೆ ಅಂತ ಹೇಳ್ತೀವಿ. ಎಷ್ಟು ನೋವಾಗತ್ತೆ ರೀ. ಆ ತಾಯಿ ತಾನೇ ಆ ಮಗುನ ಎತ್ತಿ ನಲ್ದಾಡಿಸಿ ತುತ್ತು ಕೊಟ್ಟು ಆ ಮಗುನ ದೊಡ್ಡದು ಮಾಡಿದ್ದು. ಮಗುಗೊಂಚೂರು ಕಿಂಚಿತ್ ಹೃದಯ ಇಲ್ವೇನ್ರಿ? ಇದೇನಾ ನಿಮ್ಮ ಎಜುಕೇಶನು? ಇದೇನಾ ನಿಮ್ಮ BA BSc MA ಡಿಗ್ರಿ ಪಗ್ರಿ ಎಲ್ಲ? ಬಿಸಾಕ್ರಿ ಆ ಎಲ್ಲ ಡಿಗ್ರಿನ. ನಿಮ್ಮ ಹೃದಯ ತಾಯಿಗೆ, ತಂದೆಗೆ, ಹಿರಿಯರಿಗೆ ಮಿಡ್ದೇ ಇರೋ ಹೃದಯ ಆದರೆ ಬಿಸಾಕ್ರಿ ಅಂತ ಹೇಳ್ತೀವಿ. ಇವತ್ತಲ್ಲೊಬ್ಬ ಡ್ರೈವರ್ ಊಟ ಮಾಡ್ತಿದ್ದ, ಎಲ್ಲರೂ ಬಿಸಿ ಓಡಾಡ್ತಿದ್ರು, ಅಲ್ಲ ಫಂಕ್ಷನ್ ಆಗಿತ್ತು ಹೇಗಿತ್ತು. ಆ ಡ್ರೈವರ್ ಒಬ್ಬನೇ ಊಟ ಮಾಡ್ತಿದ್ದ. ನಾನು ಹೇಳಿದೆ, ನಿಂಗೆ ಒಂಚೂರು ನೀರು ತಂದು ಕೊಡ್ತೀನಿ, ಸರಿ ಮಗು ಅಂತ ಹೇಳಿ ಓಡೋಗಿ ನೀರು ತಗೊಂಡು ಹೋಗಿ ಕೊಟ್ಟೆ. ಅವನು ಅಳ್ತಾನೆ, ಸ್ವಾಮಿ ನೀವು ಅಲ್ಲಿ ಕೂತಿದ್ದು. ಸುಮ್ಮನಿರೇ, ನಾ ಅಲ್ಲಿ ಕೂತ್ಕೊಳ್ಳೋದು ನಾನೇ, ಇಲ್ಲಿ ನಿಂತಿರೋದು ನಾನೇ, ಸುಮ್ಮನೆ ಕೂತ್ಕೋ, ನೀರು ಕುಡಿ, ಊಟ ಮಾಡಿದ್ರೆ ಊಟಕ್ಕೆ ನೀರು ಬೇಕಲ್ವ ನಿಂಗೆ, ಮರದ ಕೇಳ್ಕೊಟ್ಟೆ. ದಿಸ್ ಈಸ್ ದಿ ರಿಯಲ್ ಎಜುಕೇಶನ್. ಇದು ನಿಜವಾದ ವಿದ್ಯಾಭ್ಯಾಸ. ಬರ್ತೀನಮ್ಮ, ಅಮ್ಮ ಬರ್ತೀನಿ ತಾಯಿ, ಅಮ್ಮ ರೀ ಏನಾದರೂ ಕೊಡ್ರೆ, ಏನು ಇಲ್ಲಮ್ಮ, ಏನು ತಗೊಳ್ಳಲ್ಲ ನಿಮ್ಮ ಕೈಯಿಂದ, ಬರ್ತೀನಿ ತಾಯಿ, ಚೆನ್ನಾಗಿರಮ್ಮ. ಅಲ್ಲಿ ಕಿಟಕಿ ಹತ್ರ ಹೋದ್ವಿ, ಬ್ಯೂಟಿಫುಲ್ ಗಾರ್ಡನ್. ಕಿಟಕಿಯಿಂದ ಗಾರ್ಡನ್ಗೆ ಬಂದಿದ್ದು ಇವರು, ಗಾರ್ಡನ್ ನೋಡ್ಬೇಕಂತೆ. ಕೊನೆಗೆ ಬಂದು ಚಪ್ಪಲಿ ಹಾಕ್ಕೊಳ್ಳುವಾಗ ಅಲ್ಲೊಂದು ದೊಡ್ಡ ಫೋಟೋ ಇತ್ತು ರೀ. ಕ್ಲೈಮ್ಯಾಕ್ಸ್ ಹೇಳ್ತಾ ಇದ್ದೀನಿ, ದೊಡ್ಡ ಫೋಟೋ. ಏನು ಒಂದು 30-32 ಜನ ನಿಂತಿದ್ದಾರೆ ಆ ಫೋಟೋನ. ಎಲ್ಲರೂ ಯೂಶಲಿ ಗೊತ್ತಲ್ಲ ನಿಮಗೆ, ಫೋಟೋಗೆ ಹಲ್ಲು ಬಿಡೋದು 2 ಥರ ಹಲ್ಲು ಬಿಡೋದಿದೆ. ಒಂದು ನಾರ್ಮಲ್ ಆಗಿ ಹಲ್ಲು ಬಿಡೋದು, ಈ ಫೋಟೋಗೆ ಹಲ್ಲು ಬಿಡೋದಿದೆಯಲ್ಲ ಅದು ಗೊತ್ತಾಗ್ಬಿಡುತ್ತೆ, ಇದು ಒರಿಜಿನಲ್ ಅಲ್ಲ, ಫೋಟೋಗೆ ಮಾತ್ರ ಹಲ್ಲು ಬಿಡೋದು ಅಂತ. ಸೊ ನಾನು ಕೇಳಿದೆ, ಇದೇನಿದು ಇಷ್ಟು? ನೋಡ್ರಿ, ಭಾರತ ಭೂಮಿಯ ತಾಯಿಯ ಹೃದಯ, ತಂದೆಯ ಹೃದಯ. ಸ್ವಾಮೀಜಿಯವರು ನಮ್ಮ ಮಕ್ಕಳು ಸ್ವಾಮೀಜಿ.
ನಮ್ಮ 3 ಜನ ಗಂಡು ಮಕ್ಕಳು, ಅಲ್ಲಿ 2 ಹೆಣ್ಮಕ್ಳು, ನಮ್ಮೆಲ್ಲರೂ ಫ್ಯಾಮಿಲಿ. ನಾನು ಇಲ್ಲಿ ಕೂತಿದ್ದೀನಿ, ಇವಳು ಇಲ್ಲಿ ಕೂತ್ಕೊಂಡಿದ್ದೀನಿ, ನೋಡಿ ಸ್ವಾಮೀಜಿ. ನಾನು ಸುಮ್ಮನೆ ಹೌದು ಅಂತೇನು ಬರ್ಬೇಕಾಯ್ತಾ? ನಾನು ಜಪಾನಂದ ಬೇರೆ, ಪ್ರಶ್ನೆ ಜಾಸ್ತಿ. ನಾ ಕೇಳಿದೆ, ಆಯಿತು ಎಲ್ಲಿದ್ದಾರೆ ಅವರು ಅಂದ್ಬಿಟ್ಟೆ. ನಾನು ಅಂದ್ಕೊಂಡೆ ಕೆನ್ಯಾ, UK, US, ಆಸ್ಟ್ರೇಲಿಯಾ ಅಂತಾರೆ ಅಂದ್ಬಿಟ್ಟು ಎಲ್ಲಿದ್ದಾರೆ ಅಂದರು. ಎಲ್ಲಿಲ್ಲ ಸ್ವಾಮೀಜಿ, ಇಲ್ಲಿ ಟರ್ನ್ ತೊಗೊಂಡ್ರಲ್ಲ, ನಮ್ಮ ವೃದ್ಧಾಶ್ರಮಕ್ಕೆ ಟರ್ನ್ ತೊಗೊಂಡ್ರಲ್ಲ ಜಯನಗರದಿಂದ, ಆ ಮೂಲೆಯಲ್ಲಿ ಅವ್ರು 4 ಜನನೂ ಮನೆ ಮಾಡ್ಕೊಂಡಿದ್ದಾರೆ ಸ್ವಾಮೀಜಿ, ಚೆನ್ನಾಗಿದ್ದಾರೆ ಸ್ವಾಮೀಜಿ. ಈಗ ಹೇಳ್ರಿ, ಯಾವ ತಾಯಿ, ಯಾವ ತಂದೆ, ಯಾವ ಬಂಧು, ಯಾವ ಬಳಗ? ಅದಕ್ಕೆ ನಾ ಹಾಡೋದು, ತಾಯಿ ಜಗಜ್ಜನನಿ ಒಬ್ಳೆ. ನಾವು ಆಶ್ರಮಗಳಲ್ಲಿ ಇರ್ತೀವಲ್ಲ, ನೀವು ಅನ್ಕೋತೀರ, ಏನು ಆಶ್ರಮದಲ್ಲಿ ಒಳ್ಳೆ ಊಟ ಆಗ್ತದೆ, ಅದು ಬೇರೆ ನಮಗೆ ನಮ್ಮೇಲೆ ಇದು ಏನೋ ಕಾಮೆಂಟ್ಸು, ಅವಾಳ್ಕೇಮಪ್ಪ ಟನ್ 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 ಗಂಟೆ ಹೊತ್ತಂದು ಹೋತಾರು ಫಸ್ಟ್ ಕ್ಲಾಸ್ ಊಟ ಕೊಡ್ತಾರೆ ಅಂತ. ಸ್ವಾಮಿ, ಊಟಕ್ಕೆಲ್ಲ ನಾವು ಸೇರಿದ್ದು, ನಾವು ಜೀವನ ಸಾಫಲ್ಯ ಮಾಡ್ಕೊಳಕ್ಕೆ ಸೇರಿದ್ದು, ಊಟಕ್ಕಲ್ಲ. ನಾನು ಮನುಷ್ಯನೇ, ನಾವುಗಳು ಮನುಷ್ಯರೇ, ಸನ್ಯಾಸಿಗಳು, ಬ್ರಹ್ಮಚಾರಿಗಳು. ನಮಗೂ ನೋವಿದೆ, ನಮಗೂ ಹೃದಯ ಇದೆ, ನಮಗೂ ನೋವು ಬರುತ್ತೆ. ಆಗ ಯಾರು ನಾವು ಕೇಳೋಣ? ಈಗ ನಿಮಗೇನಾದರೂ ಪ್ರಾಬ್ಲಮ್ ಆದರೆ ಫಸ್ಟ್ ಫೋನ್ ಯಾರಿಗೆ ಮಾಡ್ತೀರಿ? ಲೇಡೀಸು ಹಸ್ಬೆಂಡಿಗೆ ಮಾಡ್ತಾರೆ, ಹಸ್ಬೆಂಡ್ಸು ಲೇಡೀಸ್ಗೆ ಮಾಡ್ತಾರೆ, ಇನ್ಯಾರೋ ಅವ್ರ ಫ್ರೆಂಡಿಗೆ ಮಾಡ್ತಾರೆ, ಅವ್ರ ಸಂಬಂಧಿಕರಿಗೆ ಮಾಡ್ತಾರೆ. ನಾವು ಯಾರಿಗೆ ಫೋನ್ ಮಾಡೋಣ? ಹ್ಯಾವ್ ಯು ಎವರ್ ಥಾಟ್? ನಮಗೂ ಜ್ವರ ಬರುತ್ತೆ, ನಮಗೂ ಹುಷಾರು ತಪ್ಪುತ್ತೆ, ನಮಗೂ ಯಾರಿಗೆ ನಾವು ಫೋನ್ ಮಾಡೋಣ? ಜಗಜ್ಜನನಿಗೆ ಫೋನ್ ಮಾಡ್ತೀವಿ. ಅಮ್ಮ ಮಲಗಿದ್ದೀನಿ ನೋಡು, ಕಾಪಾಡು. ಶಿ ಕಮ್ಸ್, ತಲೆ ಹೀಗೆ ನೀವರ್ಸಿ ಮಲಗಿಸಿ ಹೋಗ್ತಾಳೆ ಜಗಜ್ಜನನಿ. ನಿಜವಾದ ಹೃದಯದಲ್ಲಿ ನೀವು ಕಂಡ್ರೆ ಈ ಜಗತ್ತಿನಲ್ಲಿ ಯಾರು ಕೆಟ್ಟವರಿಲ್ಲ, ನಮ್ಮ ಕಣ್ಣುಗಳು ಕೆಟ್ಟದು, ಹಾಗಾಗಿ ಕೆಟ್ಟವ್ರು ನೋಡ್ತೀವಿ ನಾವು. ಎಲ್ಲರೂ ಒಳ್ಳೆಯವರೇ. ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ, ಅವರವರಿಗೆ ದೇವ ನೀನೊಬ್ಬನೇ. ಮಹಾಮಾತೆ ಶಾರದಾದೇವಿಯವರು ತಾಯಿಯ ಸ್ವರೂಪ, ನಮ್ಮೆಲ್ಲರಿಗೂ ದಾರಿ ತೋರಿಸ್ತಾಳೆ. ಆಧ್ಯಾತ್ಮಿಕ ಜೀವನದಲ್ಲಂತೂ ಆಕೆಗೆ ತುಂಬ ಇಷ್ಟ. ನೀವು ಒಂದು ಜ್ಞಾಪಕ ಇಟ್ಕೊಳ್ಳಿ, ದೇವ್ರ ಹತ್ರ ಬರೀ ಭಕ್ತಿ ಬೇಡಬೇಕು ಅಂತ ಎಲ್ಲೂ ರೂಲ್ಸ್ ಇಲ್ಲ. ದೇವ್ರ ಹತ್ರ ಬರೀ ಭಕ್ತಿ ಬೇಡಬೇಕು ಅಂತ ರೂಲ್ಸ್ ಇಲ್ಲ. ದೇವ್ರ ಹತ್ರ ಏನು ಬೇಕಾದ್ರೂ ಬೇಡಿ ಕೊಡ್ತಾರೆ. ಕೆಲವ್ರಿಗೆ ಫಸ್ಟ್ ಫ್ಲೋರ್ ಆಯಿತು, ಸೆಕೆಂಡ್ ಫ್ಲೋರ್ ಆಗಿಲ್ಲ ಕೇಳ್ತಾರೆ. ಕೆಲವ್ರಿಗೆ 3rd ಫ್ಲೋರ್ ಆಯಿತು, 4th ಫ್ಲೋರ್ ಕೇಳ್ತಾರೆ. ಕೆಲವ್ರಿಗೆ ಮಾರುತಿ ಇದೆ, ಅವ್ರಿಗೆ BMW ಬೇಕು ಅಂತ ಕೇಳ್ತಾರೆ. ಯಾರಿಗೂ ದೇವರು ಇದನ್ನೇ ಕೇಳು ಅಂತ ಹೇಳಲ್ಲ. ನಿನ್ನ ವಿವೇಚನೆಯಲ್ಲಿ ನಾವು ಪರೀಕ್ಷೆ ಮಾಡ್ದಂಗೆ ಆಗುತ್ತೆ, ಏನೇನು ನೀನು ಕೇಳ್ಬೋದು ಅಂತ. ಅದಕ್ಕೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಆ ಭಗವಂತನ ಹತ್ರ, ಅಖಿಲ ಕೋಟೆ ಬ್ರಹ್ಮಾಂಡ ಆ ನಾಯಕನ ಹತ್ರ ಹೋಗ್ಬಿಟ್ಟು 2 kg ಬದನೆಕಾಯಿ ಕೊಡು ಅಂದಂಗೆ ಆಗುತ್ತೆ ನಮ್ಮ ಮಾತಾಡೋದು. ಅವನ ಹತ್ರ ನೀವು ಕೇಳೋದೇನು? ಮುಕ್ತಿ ಕೊಡು, ಭಕ್ತಿ ಕೊಡು, ಶಕ್ತಿ ಕೊಡು, ವೈರಾಗ್ಯ ಕೊಡು ಅಂತ ಕೇಳಬೇಕು. ಸೊ ದೇವರ ಹತ್ರ ನಾವು ಇದನ್ನು ಕೇಳ್ತೀವಿ, ಏನು ಅನ್ಕೋಬೇಡಿ. ಈಸ್ ರೆಡಿ ಟು ಗಿವ್ ಯು ಎನಿಥಿಂಗ್, ಇಟ್ ಈಸ್ ಯು ಹೂ ಆರ್ ಟು ಸೆಲೆಕ್ಟ್ ಅಂತ ಹೇಳಿ ಜಗನ್ಮಾತೆ ನಿಮ್ಮೆಲ್ರಿಗೂ ಕೃಪೆ ಮಾಡಲಿ. ನಿಜಕ್ಕೂ ಇವತ್ತು ಬಹಳ ಚೆನ್ನಾಗಿ ನಡೀತು. ಬೆಳಗ್ಗೆ ಲೇಟೆಸ್ಟ್ ನ್ಯೂಸ್ ಬಂದಾಗ 500 ಪೀಪಲ್ ಹ್ಯಾಡ್ ಕಮ್, 500 ಜನ ಬಂದಿದ್ರು ಇವತ್ತು ಬೆಳಗ್ಗೆ. ನಾನು ಅನೌನ್ಸ್ ಮಾಡಿದೆ, ನಾವೇನಾದರೂ ಅನೌನ್ಸ್ ಮಾಡಿ ಇದೆಲ್ಲ ಮಾಡಿದರೆ ಜನ ಜಾಸ್ತಿ ನಮಗೆ ಜನ ಬೇಡ, ಮನ ಬೇಕು, ಮನಸ್ಸಿನಲ್ಲಿ ಬರಬೇಕು, ಫೋರ್ಸ್ ಮಾಡಿ ಬರಬಾರ್ದು. ಇಂಥ ಕಾರ್ಯಕ್ರಮಗಳಿಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಜಗನ್ಮಾತೆ ಭವತಾರಿಣಿಯ ಕೃಪೆ ಸದಾ ಇರಲಿ ಅಂಥೇಳಿ ಇಲ್ಲಿ ಮಂಗಳ ಹೇಳ್ತೇನೆ. ಸರ್ವಸ್ತರತು ದುರ್ಗಾಣಿ ಸರ್ವೋ ಭದ್ರಾಣಿ ಪಶ್ಯತು ಸರ್ವ ಸದ್ಬುದ್ಧಿಮಾನೋತು ಸರ್ವತ್ರ ನಂದತು ಪ್ರಿಯತಾ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೇಣಿತೆ ಪ್ರೇಣಿತಂ ಜಗತ್. ಹರಿ ಓಂ ತತ್ಸತ್. ಶ್ರೀರಾಮ ಕೃಷ್ಣ ನಮಸ್ತು. 2
ಚಾಪೆ ಇತ್ತಲ್ಲ, ಚಾಪೆನ ಗೋಡೆಗೆ ಹಾಕ್ಬಿಡೋದು, ಅದನ್ನು ತೆಗೆದಷ್ಟು ಅಷ್ಟು ದೊಡ್ಡ ಮನೆ ನಿಮ್ಮದು, ಆ ಗೋಡೆ. ಸೊ ಆ ಕಡೆಯಿಂದ ನಮ್ಮ ಮನೆಗೆ ಹೋಗೋದು, ಅವ್ರು ಇನ್ನೊಂದು ಮನೆಗೆ ಹೋಗೋದು, ಎಲ್ಲ ಆಟ ಇತ್ತು ಆವಾಗ. ಈಗ ಲಿಯೋ ಟೈಲ್ಸ್ ಕೊಟ್ಬಿಡ್ತಾರೆ, ಎತ್ಕೋತಾನೆ ಗನ್ ಕೊಟ್ಬಿಡ್ತಾರೆ, ಶೂಟು ಡಮ್ ಡಮ್ ಅಂದ್ಬಿಡ್ತಾರೆ. ಹಾಗಿರುವಾಗ ಮಗು ಆಟ